ವ್ಯಾಸಃ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಪ್ರಣವಃ ಸರ್ವವೇದೇಷು ಇದರ ಸೂಚನೆ ವೇದಗಳಲ್ಲಿ ಬಂದಿರುವುದನ್ನು, ಓಂಕಾರದ 3 ಅಕ್ಷರಗಳಿಗೂ 3 ವೇದಗಳಿಗೂ ಇರುವ ಸಂಬಂಧ, ಓಂಕಾರದ 3 ಅಕ್ಷರಗಳು 3 ವೇದದ ಸಾರ ಎನ್ನುವುದನ್ನು ವೇದದ ಮಂತ್ರಗಳೇ ಸೂಚಿಸಿದ ಬಗೆಯನ್ನು ನಿನ್ನೆ ನೋಡಿದ್ದೆವು ನಾವು. ಈ 3 ಅಕ್ಷರಗಳು ಅದನ್ನು ಪ್ರಣವಃ ಅಂತಾರೆ. ಓಂಕಾರದಲ್ಲಿ 3 ಅಕ್ಷರಗಳಿದೆ, ಪ್ರಣವ ಅನ್ನುವ ಶಬ್ದದಲ್ಲೂ 3 ಅಕ್ಷರ ಇದೆ. ಪ್ರಣವ ಅನ್ನುವುದು ಮತ್ತು ಓಂ ಅನ್ನುವಂಥದ್ದು, ಆವು ಮಾಗಳ ಅರ್ಥವೇ ಪ್ರಣವ. ಇದು ಮತ್ತೆ ಪ್ರಣವ ಅನ್ನುವ ಶಬ್ದ ಓಂಕಾರವನ್ನು ವಿವರಿಸುವಂತಹ ಒಂದು ವಿಶಿಷ್ಟ ಶಬ್ದ. ನಾನು ಪ್ರಣವ ಶಬ್ದಕ್ಕೆ ಸಮಷ್ಟಿಯಾದ ಅರ್ಥವನ್ನು ಹೇಳಿದ್ದೆ ನಿನ್ನೆ. ಪ್ರಣವತಿ, ಭಗವಂತನನ್ನು ಸ್ತೋತ್ರ ಮಾಡತಕ್ಕಂಥ ಶಬ್ದಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಶಬ್ದ, ಪ್ರಕೃಷ್ಟವಾದ ನವ. ನವ ಅಂದ್ರೆ ಸ್ತುತಿ, ನುಸ್ತುತವು ಅಂತ ಧಾತು. ಭಗವಂತನನ್ನು ಸ್ತೋತ್ರ ಮಾಡತಕ್ಕಂಥ ಶಬ್ದಗಳಲ್ಲೇ ಶ್ರೇಷ್ಠವಾದ ಶಬ್ದ ಅಂತರ್ಥ ಪ್ರಣವ ಅನ್ನುವುದಕ್ಕೆ. ಇದು ಒಂದು ಸಮಷ್ಟಿಯಾದ ಅರ್ಥ ಆಯಿತು. ಅದನ್ನು ಒಂದೊಂದು ಅಕ್ಷರವನ್ನು ತೆಗೆದುಕೊಂಡು ಓಂಕಾರದ ಒಂದೊಂದು ಅಕ್ಷರದ ವಿವರಣ ರೂಪವಾಗಿದೆ ಆ ಶಬ್ದ. ಆ ಅನ್ನುವುದನ್ನು ಪ್ರ ಅನ್ನೋದು ವಿವರಿಸುತ್ತೆ, ಉ ಅನ್ನುವುದನ್ನು ನ ಅನ್ನೋದು ವಿವರಿಸುತ್ತೆ, ಮಾ ಅನ್ನುವುದನ್ನು ವ ಅನ್ನೋದು ವಿವರಿಸುತ್ತೆ. ಅಕಾರದ ವ್ಯಾಖ್ಯಾನ ಪ್ರ. ಪ್ರ ಅಂದರೆ ಸಂಸ್ಕೃತದಲ್ಲಿ ಪ್ರಕೃಷ್ಟವಾದದ್ದು ಅಂತ ಅರ್ಥ. ಪ್ರ ಅಂದರೆ ಪ್ರಕೃಷ್ಟವಾದದ್ದು, ಎಲ್ಲಕ್ಕಿಂತ ಅಧಿಕವಾದದ್ದು. ಆ ಅಂದ್ರೂ ಅದೇ ಅರ್ಥ, ಆ ಅಂದರೆ ಅಧಿಕ. ಆ ಇಸ್ ಅನ್ ಅಬ್ರಿವಿಯೇಷನ್ ಆಫ್ ಅಧಿಕ, ಎಲ್ಲರಿಗಿಂತ ಅಧಿಕನಾದವ. ಆ ಎಲ್ಲರಿಗಿಂತ ಪ್ರಕೃಷ್ಟನಾದವ ಪ್ರ. ಅಧಿಕ ಅಂದರೂ ಪ್ರಕೃಷ್ಟ ಅಂದರೂ ಒಂದೇ. ಅದರಿಂದ ಓಂಕಾರದ ಮೊದಲನೆಯ ಅಕ್ಷರವಾದ ಅಕಾರವನ್ನ ಪ್ರಣವದ ಮೊದಲನೆಯ ಅಕ್ಷರ ಪ್ರ ವಿವರಿಸುತ್ತೆ. ಅದರ ಮುಂದೆ ಣ ಇದೆ. ನಕಾರಕ್ಕೆ ವೇದದಲ್ಲಿ 2 ಅರ್ಥ ವಿಶೇಷವಾಗಿ ಬಳಸ್ತಾರೆ. ನಶ್ಚ ನಿರ್ವೃತ್ತಿವಾಚಕ, ನಕಾರೋ ಬಲಂ. ನ ಅನ್ನುವುದಕ್ಕೆ ವಿಷ್ಣು ಎನ್ನುವಲ್ಲಿ, ಕೃಷ್ಣ ಎನ್ನುವಲ್ಲಿ, ನಕಾರಕ್ಕೆ ಬಲ ಅನ್ನುವಂಥ ಅರ್ಥ. ನಕಾರ ಬಲವಾಚಕ. ಇನ್ನೊಂದು ಅರ್ಥ ನಶ್ಚ ನಿರ್ವೃತ್ತಿವಾಚಕ. ನಹ ಅಂದರೆ ಆನಂದ. ಎಲ್ಲಿ ಬಲ ಇದೆಯೋ ಅಲ್ಲಿ ಆನಂದ ಇದೆ. ದೌರ್ಬಲ್ಯವೇ ದುಃಖ, ಬಲವೇ ಆನಂದ. ಬಲ ಅಂದರೆ ಬರೇ ರಟ್ಟೆಯ ತೋಳಿನ ಬಲ ಅಲ್ಲ, ಜ್ಞಾನದ ಬಲ, ಆನಂದದ ಬಲ, ದೇಹದ ಬಲ, ಮನಸ್ಸಿನ ಬಲ, ಆತ್ಮದ ಬಲ, ಇದೆಲ್ಲವೂ ಸೇರಿದಾಗ ಅದು ಣ ಆಗತ್ತೆ. ಅಂದರೆ ಬಲದಿಂದ ಆನಂದದಿಂದ ಯಾವುದು ಉತ್ತಮವಾದದ್ದೋ ಅದು ಅಧಿಕ,
ಯಾವುದು ಪ್ರಕೃಷ್ಟವಾದೋ ಅದು ಪ್ರಾಣ. ಅದೇ ಉಕಾರದ ಅರ್ಥ. ಉ ಅಂದ್ರೆ ಜ್ಞಾನಾನಂದಗಳಿಂದ ಉನ್ನತವಾದದ್ದು, ಉತ್ತಮವಾದದ್ದು. ಅದೇ ನಕಾರ ಹೇಳುತ್ತೆ. ಅದರಿಂದ ಉಕಾರದ ಅರ್ಥವನ್ನು ನಕಾರ ಹೇಳಿತು. ಬಲ ಆನಂದಗಳಿಂದ ಉನ್ನತವಾದದ್ದು ಅಷ್ಟೇ ಅಲ್ಲ, ಮಾ ಅಂತ. ಮಾ ಅಂದ್ರೆ ಮಾನಂ ಜ್ಞಾನಂ. ಮಾ ಅಂದ್ರೆ ಜ್ಞಾನ ಸ್ವರೂಪ ಅಂತ ಅರ್ಥ. ಆಮ್ನಿಷಿಯಂಟ್. ವಾ ಅಂದ್ರೂ ಅದೇ ಅರ್ಥ. ವಮ್ ಅಂದ್ರೆ ಜ್ಞಾನ. ವಾಗತವು ಅದು ಸರ್ವಜ್ಞ, ಅದು ಬಲಾಧಿಕ, ಆನಂದಾಧಿಕ. ಅದರಿಂದ ಅದು ಸರ್ವೋತ್ಕೃಷ್ಟ. ಇದು ಪ್ರಾಣವ ಅನ್ನುವುದರ ಅರ್ಥ. ಅದೇ ಓಂಕಾರದ ಅರ್ಥ. ಆ ಉ ಮಾ. ಇದು ಓಂಕಾರದ ಒಂದು ಮುಖ ಅಷ್ಟೇ. ಓಂಕಾರದ ಒಂದು ಮುಖವನ್ನ ಪ್ರಣವ ಅನ್ನೋದು ವಿವರಿಸುತ್ತದೆ. ಆ ಉ ಮಾ ಅನ್ನೋದು ಯಾವ್ಯಾವ ರೀತಿ ತೆರೆದುಕೊಳ್ಳುತ್ತೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಯಾಕೆಂದ್ರೆ ಸಮಸ್ತ ವೇದದಲ್ಲಿ ನಾವು ಉಪಾಸನೆ ಮಾಡತಕ್ಕಂಥ ಭಗವಂತನ ಎಲ್ಲ ಗುಣಗಳನ್ನ ಈ ಅಕ್ಷರ ಹೇಳುತ್ತೆ. 3 ಅಕ್ಷರಗಳನ್ನ ಬಿಟ್ಟು ಹೇಗೆ ಪ್ರಣವ ಅನ್ನುವುದನ್ನು ಒಂದು ಅಖಂಡವಾಗಿ ನಾವು ನೋಡಿದೆವು. ಪ್ರಣವುತಿ ಅಂತ ಸ್ತುತಿಗಳಲ್ಲೇ ಶ್ರೇಷ್ಠವಾದ ಸ್ತುತಿ ಅಂತ. ಹಾಗೆಯೇ ಓಂ ಅನ್ನುವುದಕ್ಕೆ ಒಂದು ಅಖಂಡವಾದ ಅರ್ಥ ಇದೆ. ಏನು ಅಂದ್ರೆ ಅವ ಅನ್ನುವ ಧಾತುವಿನಿಂದ ಓಂಕಾರ ನಿಷ್ಪನ್ನವಾಗಿದೆ, ಅಥವಾ ಉಯಿ ಅನ್ನುವ ಧಾತುವಿನಿಂದ ಓಂಕಾರ ನಿಷ್ಪನ್ನವಾಗುತ್ತೆ. 2 ಧಾತುಗಳಿಂದ ಓಂಕಾರದ ನಿಷ್ಪತ್ತಿಯನ್ನ ಶಾಸ್ತ್ರಗಾರರು ಮಾಡ್ತಾರೆ. ಅವತಿ ಇತಿ ಓಂ ಅಂತ. ಅವತಿ ಅಂದ್ರೆ ಏನು ಅಂದ್ರೆ ಅವ ವ್ಯಾಪ್ತವು ಅಂತ ಧಾತು. ಅದರಿಂದ ಅವತಿ ಅಂದ್ರೆ ಎಲ್ಲ ಕಡೆ ತುಂಬಿರುವವನು ಅಂತ ಅರ್ಥ. ಸರ್ವಗತ, ಆಮ್ನಿ ಪ್ರೆಸೆಂಟ್. ಓಂ ಅಂದ್ರೆ ಆಮ್ನಿ ಪ್ರೆಸೆಂಟ್ ಅಂತ ಅರ್ಥ. ಆಮೇಲೆ ಅವಗಮೆ. ಅವ ಅಂದ್ರೆ ಜ್ಞಾನ ಅಂತ ಅರ್ಥ. ಅವತಿ ಅಂದ್ರೆ ತಿಳಿದವನು, ಎಲ್ಲವನ್ನೂ ತಿಳಿದವನು. ಓಂ ಅಂದ್ರೆ ಆಮ್ನಿಷಿಯಂಟ್. ಅವ ಸಾಮರ್ಥ್ಯ ಅಂತ ಇನ್ನೊಂದು ಧಾತು. ಅದರಿಂದ ಅವತಿ ಅಂದ್ರೆ ಸರ್ವಸಮರ್ಥ, ಆಮ್ನಿ ಪೊಟೆಂಟ್. ಅದರಿಂದ ಓಂ ಅಂದ್ರೆ ಸಾಮಾನ್ಯವಾಗಿ ದೇವರ ಬಗ್ಗೆ ಹೇಳುವಾಗ ಪಾಶ್ಚಾತ್ಯರು ಕೂಡ ಹೇಳತಕ್ಕಂಥದ್ದು ಈ 3 ಶಬ್ದಗಳನ್ನು ಹೇಳ್ತಾರೆ. ದೇವರ ಕಾನ್ಸೆಪ್ಟ್ನಲ್ಲಿರತಕ್ಕಂಥ ಮುಖ್ಯವಾದ 3 ಮುಖ: ಆಮ್ನಿಪೊಟೆಂಟ್, ಆಮ್ನಿ ಪ್ರೆಸೆಂಟ್ ಅಂಡ್ ಆಮ್ನಿಷಿಯಂಟ್. ಸರ್ವಸಮರ್ಥ, ಸರ್ವಗತ, ಸರ್ವಜ್ಞ. ಇದು ಭಗವಂತನನ್ನು ಗುರುತಿಸುವ ಮೂಲಭೂತವಾದಂಥ 3 ಗುಣಗಳು. ಜೀವ ಅಣು, ಅವನು ಸರ್ವಗತ. ಜೀವ ಅಲ್ಪಜ್ಞ, ಅವನು ಸರ್ವಜ್ಞ. ಜೀವ ಅಲ್ಪ ಸಾಮರ್ಥ್ಯವುಳ್ಳವ, ಅವನು ಸರ್ವಸಮರ್ಥ. ಹೀಗೆ ತನ್ನಿಂದ ಭಿನ್ನವಾದ ಆ ಶಕ್ತಿ ಎಷ್ಟು ಅನಂತವಾದದ್ದು ಅನ್ನೋದನ್ನು ಓಂಕಾರ ತಿಳಿಸುತ್ತೆ. ಇದು ಸಮಷ್ಟಿಯಾಗಿ 3 ವಿಶಿಷ್ಟ ಗುಣಗಳನ್ನು ನಾವು ಭಗವಂತನಲ್ಲಿ ಕಂಡೆವು. ಈಗ ಅದರ ಜೊತೆಗೆ ಇನ್ನೂ ಅನೇಕ ಅರ್ಥಗಳಿದೆ ಅವಧಾತುವಿಗೆ. ಅವ ಪ್ರವೇಶೆ ಅಂತ ಒಂದು ಧಾತು ಇದೆ. ಅವತಿ ಅಂದರೆ ಪ್ರವೇಶ ಮಾಡ್ತಾನೆ ಅಂತ. ಈಗ ಒಂದು ಹೊಸ ಅರ್ಥ ಬಂತು. ಆಮ್ನಿ ಪ್ರೆಸೆಂಟ್ ಅನ್ನೋದು ಎಲ್ಲ ಕಡೆ ಇದ್ದಾನೆ, ಆದ್ದರಿಂದ ಅವತಿ ಎಲ್ಲರ ಒಳಗೂ ಇದ್ದಾನೆ. ಇನ್ಡ್ವೆಲ್ಲರ್ ಆಫ್ ಎವ್ರಿಥಿಂಗ್. ಓಂ ಅಂದ್ರೆ ಇನ್ಡ್ವೆಲ್ಲರ್ ಅಂತ ಅರ್ಥ. ಎಲ್ಲದರ ಒಳಗೂ ಹೊರಗೂ ಯಾರಿದ್ದಾನೋ ಅವನು ಆಮ್ನಿ ಪ್ರೆಸೆಂಟ್ ಅಂಡ್ ಇನ್ಡ್ವೆಲ್ಲರ್. ಏನು ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಆಮೇಲೆ ಅವವಧೆ ಅಂತ ಒಂದು ಧಾತು ಇದೆ. ಅವತಿ ಅಂದರೆ ರಕ್ಷಣೆ ಮಾಡ್ತಾನೆ ಅಂತ ಒಂದು ಅರ್ಥ, ಸಂಹಾರ ಮಾಡ್ತಾನೆ ಅಂತ ಇನ್ನೊಂದು ಅರ್ಥ. ಒಂದು ಧಾತುವಿಗೆ ಅನೇಕ ವಿಧವಾದ ಅರ್ಥಗಳಲ್ಲಿ ತೆರೆದುಕೊಳ್ಳತಕ್ಕಂಥ ಶಕ್ತಿ ಸಂಸ್ಕೃತ ಭಾಷೆಯಲ್ಲಿ ಮಾತ್ರ ಇರುವಂಥ. ಹಾಗಾಗಿ ಓಂ ಅಂದರೆ ಸರ್ವ ಸಂಹಾರಕವಾದ ಶಕ್ತಿ. ಇದನ್ನು ನಾವು ಯಾವ ವಿಧದಲ್ಲಿ ಉಪಾಸನೆ ಮಾಡಬೇಕು ಅಂತಂದ್ರೆ, ಭಗವಂತ ಎಲ್ಲರನ್ನು ಸಂಹಾರ ಮಾಡುವವ, ಭಗವಂತ ಎಲ್ಲರನ್ನು ಸಂಹಾರ ಮಾಡುವ ಅಂತ ಉಪಾಸನೆ ಮಾಡಬೇಕಾದ್ದಿಲ್ಲ. ಅದು ಸ್ಥೂಲವಾಗಿದೆ. ಸರ್ವ ಸೃಷ್ಟಿ ಸ್ಥಿತಿ ಸಂಹಾರ. ನಾವು ಓಂಕಾರದಲ್ಲಿ ಉಪಾಸನೆ ಮಾಡೋದೇನು ಅಂದರೆ, ನಮ್ಮಲ್ಲಿರತಕ್ಕ ಅಜ್ಞಾನವನ್ನ, ನಮ್ಮಲ್ಲಿರತಕ್ಕಂಥ ದುಃಖವನ್ನ, ನಮ್ಮಲ್ಲಿರತಕ್ಕಂಥ ದೋಷಗಳನ್ನ ಸಂಹಾರ ಮಾಡತಕ್ಕವ. ಅದರಿಂದ ಅವನು ಓಂ ಸರ್ವದೋಷ ನಾಶಕ ಅನ್ನೋದು ಓಂಕಾರದ ಅರ್ಥ. ಹೀಗೆ ಸಮಷ್ಟಿಯಾಗಿ ಅವ ಅನ್ನತಕ್ಕಂಥ ಧಾತುವಿನಿಂದ ಹುಟ್ಟಿರತಕ್ಕ ಓಂ ಸರ್ವ ಸಂಹಾರಕ, ಸರ್ವದೋಷ ನಿವಾರಕ, ಸರ್ವಾಂತರ್ಗತ, ಸರ್ವಾಂತರ್ಯಾಮಿ, ಸರ್ವಾಂತರ್ನಿಯಾಮಕ, ಸರ್ವಗತ, ಸರ್ವಜ್ಞ, ಸರ್ವಸಮರ್ಥ. ಭಗವಂತನ ನಾವು ಉಪಾಸನೆ ಮಾಡಬೇಕಾದ ಮುಖ್ಯ ಗುಣಗಳೆಲ್ಲ ಬಂದುಬಿಟ್ಟವು. ಇದರ ವಿವರವೇ
ಸಮಸ್ತ ವೇದಗಳಲ್ಲಿ ಬರುವಂಥದ್ದು. ಇನ್ನೂ ತಗೊಂಡ್ರೆ ಊಯತೆ ಇತಿ ಓಂ ಅಂತಂದ್ರು. ಓತತ್ವವಾಚಿ ಹ್ಯೋಂಕಾರ ವಕ್ತ್ಯಸೌ ತದ್ಗುಣೋ ತಥಾ ಅಂತ. ಜಗತ್ತು ಯಾರಲ್ಲಿ ಓತವಾಗಿದೆಯೋ ಅವನು ಓಂ, ಯಾರಲ್ಲಿ ಹೆಣೆದುಕೊಂಡಿದೆಯೋ, ಯಾರಲ್ಲಿ ಇಡೀ ವಿಶ್ವ ಆಶ್ರಿತವಾಗಿದೆಯೋ ಸರ್ವಾಧಾರ ಅಂತ ಅರ್ಥ. ಅಷ್ಟೇ ಅಲ್ಲ, ಎಲ್ಲ ಗುಣಗಳು ಯಾರಲ್ಲಿ ಓತವಾಗಿದೆಯೋ ಹೆಣೆದುಕೊಂಡಿವೆಯೋ ಅವನು ಓಂ, ಸರ್ವಗುಣಪೂರ್ಣ ಅಂತ. ಇನ್ನೇನು ಬಾಕಿ ಇಲ್ಲ ಹೇಳಲಿಕ್ಕೆ. ಒಂದೊಂದು ಗುಣವನ್ನಲ್ಲ, ಸರ್ವಗುಣಪೂರ್ಣ ಅನ್ನೋದು ಓಂಕಾರ ಹೇಳುತ್ತೆ. ಎಲ್ಲ ಗುಣಗಳಿಂದ ಓತನಾದವ. ಓತ ಅಂದ್ರೆ ಹೆಣೆದುಕೊಂಡಿರೋದು, ಓತಪ್ರೋತ ಅಂತ ಹೇಳ್ತೇವೆ. ಓತ ಅಂದ್ರೆ ಹೆಣೆದುಕೊಂಡಿರುವುದು. ಹೀಗೆ ಎಲ್ಲ ಗುಣಗಳಿಂದ ಹೆಣೆದುಕೊಂಡವ ಅಂದ್ರೆ ಎಲ್ಲ ಗುಣಗಳು ಯಾರಲ್ಲಿ ನಿಬಿಡವಾಗಿ ತುಂಬಿವೆಯೋ, ಯಾರು ಜಗತ್ತಿನಲ್ಲಿ ತುಂಬಿದ್ದಾನೋ, ಯಾರಲ್ಲಿ ಜಗತ್ತು ಹೆಣೆದುಕೊಂಡಿದೆಯೋ, ಆಶ್ರಿತವಾಗಿದೆಯೋ ಅವನು ಓಂ. ಇದು ಓಂ ಅನ್ನುವುದನ್ನ ನಾವು ಸಮಷ್ಟಿಯಾಗಿ ನೋಡಿದಾಗ ಆಗತಕ್ಕಂಥ ಅರ್ಥ. ಇದನ್ನು ಇನ್ನು ಬೇರೆ ಬೇರೆಯ ಅಕ್ಷರವಾಗಿ ವಿಂಗಡಿಸಿಕೊಂಡು ಓಂಕಾರ ಏನನ್ನು ಹೇಳುತ್ತೆ? ಭಗವಂತನನ್ನ ಉಪನಿಷತ್ನಲ್ಲಿ ಒಂದು ಕಡೆ ಹೇಳ್ತಾರೆ, ನೇತಿ ನೇತಿ ಆತ್ಮ ಅಗೃಹ್ಯ ನಹಿ ಗೃಹ್ಯತೆ ಅಂತ. ಭಗವಂತ ನನ್ನ ಹೇಗೆ ತಿಳಿಯಬೇಕು ಅಂದ್ರೆ, ಭಗವಂತನನ್ನು ಮೊದಲು ತಿಳಿಯೋದೇನು ಅಂದ್ರೆ, ಭಗವಂತನು ಪೂರ್ಣವಾಗಿ ತಿಳಿಯಲಿಕ್ಕಾಗುವ ವಸ್ತು ಅಲ್ಲ ಅಂತ ತಿಳಿಯೋದು. ಅವನನ್ನ ತಿಳಿಯೋದು ಸಾಧ್ಯ ಇಲ್ಲ ಅಂತ ತಿಳಿಯೋದೇ ಅವನನ್ನು ತಿಳಿಯೋದು. ಆದ್ರಿಂದ ಮೊದಲು ಆ ಅಂತಂದು, ಆ ಅಂದ್ರೆ ಅವನನ್ನು ತಿಳಿಲಿಕ್ಕಾಗುವಂತಹ, ಅದು ತಿಳಿಲಿಕ್ಕಾಗುವ ಸಂಗತಿ ಅಲ್ಲಪ್ಪ. ಅಕಾರಕ್ಕೆ ಅಲ್ಲ ಅನ್ನೋದೇ ಅರ್ಥ ಸಂಸ್ಥೆಯಲ್ಲಿ ಕೂಡ. ಅಂದ ಅವನು ಆ, ಅವನು ಪೂರ್ಣವಾಗಿ ತಿಳಿಯಲಿಕ್ಕಾಗುವ ಸಂಗತಿ ಅಲ್ಲ. ಯಾಕೆಂದ್ರೆ ಅವನು ಆ, ಅದಕ್ಕೂ ಉತ್ತರ ಆನೆ. ಅವನು ಪೂರ್ಣವಾಗಿ ತಿಳಿಯಲಿಕ್ಕಾಗುವ ಸಂಗತಿ ಅಲ್ಲ. ಯಾಕೆಂದ್ರೆ ನೀನು ತಿಳಿದಿರುವ ಯಾವ ಸಂಗತಿಯೂ ಅವನಲ್ಲ. ಮೊದಲು ನೀನು ತಿಳಿದಿರುವುದು, ನಮಗೆ ಗೊತ್ತಿರುವುದು ಅಂದ್ರೆ ಪ್ರಪಂಚ. ಪ್ರಪಂಚ ಅಂದ್ರೆ ಪಂಚಭೂತಗಳು, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಅವನು ಮಣ್ಣು ಅಲ್ಲ, ಆದ್ರಿಂದ ಆ. ಅವನು ನೀರು ಅಲ್ಲ, ಆದ್ರಿಂದ ಆ. ಅವನು ಬೆಂಕಿ ಅಲ್ಲ, ಆದ್ರಿಂದ ಆ. ಅವನು ಗಾಳಿ ಅಲ್ಲ, ಆದ್ರಿಂದ ಆ. ಅವನು ಆಕಾಶ ಅಲ್ಲ, ಆದ್ರಿಂದ ಆ. ಅಲ್ಲ ಮಾತ್ರ ಅಲ್ಲ, ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ, ನೀನು ತಿಳಿದಿರುವ ವಸ್ತುಗಳಲ್ಲಿ ಏನು ಇದೆಯೋ ಅದು ಅವನಲ್ಲಿ ಇಲ್ಲ. ನಾವು ತಿಳಿದಿರುವ ವಸ್ತುಗಳಲ್ಲಿ ಇರುವುದೇನು? ಸತ್ವ, ರಜಸ್ಸು, ತಮಸ್ಸು, ತ್ರಿಗುಣಾತ್ಮಕವಾದ ಪ್ರಪಂಚವೇ ನಮಗೆ ಪರಿಚಿತವಾದದ್ದು. ಅದು ಅಲ್ಲದೆ ತ್ರಿಗುಣದ ಸ್ಪರ್ಶ ಇಲ್ಲದ ತ್ರಿಗುಣಾತೀತವಾದ ವಸ್ತುವಿನ ಪರಿಚಯವೇ ಇಲ್ಲ ನಮಗೆ. ಇವತ್ತು ನಮಗೆ ಗೊತ್ತಿರೋದೆಲ್ಲ ಮಣ್ಣು, ನೀರು, ಬೆಂಕಿ. ಮಣ್ಣು ತಮಸ್ಸು, ನೀರು ರಜಸ್ಸು, ಬೆಂಕಿ ಸತ್ವ. ಯಾವುದು ತಗೊಂಡ್ರು ಸತ್ವರಜಸ್ತಮೋ ಗುಣಗಳಿಂದ ರೂಪುಗೊಂಡಂತಹ ತ್ರಿಗುಣಾತ್ಮಕವಾದ ಪ್ರಪಂಚವೇ ನಮಗೆ ಗೊತ್ತಿರುವುದು. ಅದರಿಂದ ಭಗವಂತನನ್ನ ಸ್ತೋತ್ರ ಮಾಡುವಾಗ ಆಚಾರ್ಯರು ತ್ರಿಗುಣಾತೀತ ವಿಧಾರಕ ಪರಿತೋ ದೇಹಿ ಸುಭಕ್ತಿಂ. ನಾವು ತ್ರಿಗುಣಾತ್ಮಕ ಪ್ರಪಂಚವನ್ನು ತಿಳ್ಕೊಂಡವರು, ಅವನು ತ್ರಿಗುಣಾತೀತ. ಅದರಿಂದ ಮೂರು ಗುಣಗಳಿಂದ ಅತೀತ. ಆ ಅಂದ್ರೆ ಅತೀತನೂ ಹೌದು, ಆ ಅಂದ್ರೆ ಅಧಿಕನೂ ಹೌದು. ಆ ಅಂದ್ರೆ ಮೂರು ಗುಣಗಳು ಅವನಲ್ಲಿ ಇಲ್ಲ. ಯಾಕೆಂದ್ರೆ ಅವು ಗುಣಗಳಲ್ಲ, ಹೆಸರು ಗುಣ, ನಿಜವಾಗಿ ದೋಷ. ಅವು ದೋಷಗಳನ್ನೇ ಗುಣ ಅಂತ ಕರೆಯೋದು ನಾವು. ಅವು ದುರ್ಗುಣಗಳು, ನಮಗೆ ಅವು ಗುಣ. ಆದರೆ ವಸ್ತುತಃ ಅವು ಗುಣಗಳಲ್ಲ. ಸತ್ವರಜಸ್ತಮೋ ಗುಣಗಳು ನಮ್ಮನ್ನ ಬಂಧನಕ್ಕೆ ಸಿಲುಕಿಸಿದವುಗಳು. ಅವು ಗುಣಗಳಾಗೋದು ಹೇಗೆ? ಅವು ಡಿಫೆಕ್ಟ್ಸು. ಅದರಿಂದ ನಮ್ಮನ್ನ ಬಂಧನಕ್ಕೆ ಸಿಲುಕಿಸಿದ ಬಂಧಕ ಶಕ್ತಿಯಾದ ಸತ್ವರಜಸ್ತಮೋ ಗುಣಗಳು ಅವನಲ್ಲಿ ಇಲ್ಲ. ಆದ್ದರಿಂದ ನೀನು ತ್ರಿಗುಣಾತ್ಮಕವಾದ ಪ್ರಪಂಚವನ್ನ ಮಾತ್ರವೇ ಯೋಚಿಸಬಲ್ಲ. ತ್ರಿಗುಣಾತ್ಮಕವಾದ ನಿನ್ನ ಮನಸ್ಸು ಅದನ್ನು ಗ್ರಹಿಸಲಾರದು. ಯಾಕೆ ತ್ರಿಗುಣಾತ್ಮಕವಾದಂತಹ ಸತ್ವರಜಸ್ತಮೋ ಗುಣಗಳ ಅಂಶ ಅವನಲ್ಲಿ ಇಲ್ಲ ಅಂದ್ರೆ, ಅವನು ಆ ಅಂದ್ರೆ ವಿರುದ್ಧ ಅಂತ ಅರ್ಥ. ಒಂದು ಅಲ್ಲ, ಒಂದು ಇಲ್ಲ, ಇನ್ನೊಂದು ಅರ್ಥ ವಿರುದ್ಧ ಅಂತ. ಸುರ ಅಸುರ, ಮಿತ್ರ ಅಮಿತ್ರ ಅನ್ನುವಲ್ಲಿ ಆ ಅನ್ನೋ ಅರ್ಥ ಇದ್ದ ಹಾಗೆ. ಮಿತ್ರ ಅಮಿತ್ರ,
ಮಿತ್ರನಲ್ಲದವ ಅಂತ ಅರ್ಥ ಅಲ್ಲ ಅಮಿತ್ರ ಅಂದ್ರೆ. ಮಿತ್ರನಲ್ಲದವ ಅಂತಂದ್ರೆ ನಾವು ಪರಿಚಯ ಇಲ್ಲದವರೆಲ್ಲ ಅಮಿತ್ರರು ಅಂತ ಹೇಳೋದಿಲ್ಲ. ನಮ್ಗೆ ಪರಿಚಯ ಇಲ್ಲದವರು ಮಿತ್ರರಲ್ಲ, ಅಮಿತ್ರರು. ಹೌದು, ಅವರು ಮಿತ್ರರು ಅಲ್ಲ, ಅಮಿತ್ರರು ಅಲ್ಲ. ಯಾಕಂದ್ರೆ ಅಮಿತ್ರ ಅಂದ್ರೆ ಅವನಿಗೆ ಪರಿಚಯ ಇದ್ದು ನಮ್ಮ ಶತ್ರು ಆಗಿರ್ಬೇಕು. ಗೊತ್ತಿರುವ ಶತ್ರು ಅಮಿತ್ರ, ಗೊತ್ತಿರುವ ಗೆಳೆಯ ಮಿತ್ರ. ಅಮಿತ್ರ ಅಂದ್ರೆ ಗೊತ್ತಿಲ್ಲದವರು ಆಗುದು. ಅದು ಗೊತ್ತಿಲ್ಲದವ್ರನ್ನ ಅಮಿತ್ರ ಅಂತ ಹೇಳುವುದಿಲ್ಲ. ಹಾಗಾಗಿ ಆ ಅನ್ನುವಲ್ಲಿ ಮಿತ್ರನಿಗೆ ವಿರುದ್ಧನಾದವ ಅಂದ್ರೆ ಶತ್ರು ಅಂತ ಅರ್ಥ. ಸುರ ಅಸುರ, ಅಸುರರು ಅಂದ್ರೆ ದೇವತೆಗಳಲ್ಲದವ್ರನ್ನ ನಾವೆಲ್ಲ ಅಸುರರಾಗಬೇಕಾಗತ್ತೆ. ಅಲ್ಲ, ದೇವತೆಗಳಿಗೆ ವಿರೋಧ ನಿಂತವರು ಅಸುರರು. ಅಲ್ಲಿ ಆ ಅನ್ನೋದು ವಿರುದ್ಧ ಅನ್ನುವ ಅರ್ಥ. ನಾವು ದೇವತೆಗಳಿಗೆ ವಿರೋಧ ಮಾಡುವವರಲ್ಲ, ಬೇಕು ಅಂತ ಮಾಡೋಲ್ಲ. ಗೊತ್ತಿಲ್ಲದೆ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ನಾವು ಬೇಕು ಅಂತ ದೇವತೆಗಳಿಗೆ ಎದುರು ನಿಲ್ಲೋಣ ಅಂತ ಹೊರಟವರಲ್ಲ. ದೇವತೆಗಳನ್ನ ಭಗವತ್ ಪರಿವಾರತೆಯ ಉಪಾಸನೆ ಮಾಡಬೇಕು ಅಂತ ಹೊರಟವರು. ಅದರಿಂದ ನಾವು ಅಸುರರಲ್ಲ, ಯಾಕಂದ್ರೆ ಸುರ ವಿರೋಧಿಗಳಲ್ಲ. ಆ ಅಂದ್ರೆ ವಿರುದ್ಧವಾದ ಕ್ವಾಲಿಟಿ ಅಂತ. ಮೊದಲು ಏನು ಹೇಳಿದ್ರಿ, ನೀನು ತಿಳ್ಕೊಂಡ ಪ್ರಪಂಚದಲ್ಲಿರುವ ತ್ರಿಗುಣಗಳು ಆಗಲಿ ಯಾವ ದೋಷಗಳಾಗಲಿ ಅವನಲ್ಲಿ ಇಲ್ಲ. ಆದ್ರಿಂದ ನೀನು ತಿಳಿಯಬಹುದಾದಂತಹ ವಸ್ತು ಅಲ್ಲ. ನಿನಗೆ ಗೊತ್ತಿರುವಂತಹ ಪ್ರಪಂಚದಲ್ಲಿರುವ ಯಾವ ದೋಷಗಳು ಅವನಲ್ಲಿ ಇಲ್ಲ. ಅಷ್ಟೇ ಅಲ್ಲ, ನಿನಗೆ ಗೊತ್ತಿರುವ ದೋಷಗಳಿಗೆ ವಿರುದ್ಧವಾದದ್ದು ಅವನಲ್ಲಿ ಇದೆ ಅಂದ್ರೆ ಗುಣ ಇದೆ ಅಂತ. ಅಂದ್ರೆ ದೋಷ ವಿರುದ್ಧ. ದೋಷ ವಿರುದ್ಧ ಅದ್ಯಾವುದು? ಗುಣ. ಸರ್ವಗುಣ ಪೂರ್ಣ, ಸರ್ವದೋಷ ದೂರ. ಆದ್ದರಿಂದಲೇ ಸರ್ವ ವಿಲಕ್ಷಣ, ಸರ್ವಭಿನ್ನ. ಇದು ಅಕಾರದ ಅರ್ಥ. ನಾವು ತಿಳ್ಕೊಳ್ಬೇಕಾದ ಎಲ್ಲ ವಿಷಯ ಬಂತಲ್ಲ ಅಕಾರದಲ್ಲಿ. ಇದನ್ನೇ ಸಮಸ್ತ ವೇದಗಳು ಸಮಸ್ತ ಶಾಸ್ತ್ರಗಳು ವಿವರಿಸುವುದು. ಆದ್ದರಿಂದ ನಮ್ಮ ನಿಲುವಿನಿಂದ ಅತೀತನಾದ ಮಾವ, ನೀನು ತಿಳಿಯಲಿಕ್ಕಾಗುವಂಥ ವಸ್ತು ಅಲ್ಲ. ಮತ್ತೇನದು? ಅಲ್ಲಿಂದ ಸ್ವಲ್ಪ ಪಾಸಿಟಿವ್ ಬಂದರು. ಮೊದಲು ನೆಗೆಟಿವ್ ಆಗಿ ಹೇಳಿದರು, ನೀನು ತಿಳಿಯಲಿಕ್ಕಾಗುವಂಥದ್ದಲ್ಲ. ನೀನು ತಿಳಿಯಬಹುದಾದ, ನಿನ್ನ ಮನಸ್ಸು ಏರಬಹುದಾದ ಎತ್ತರಕ್ಕಿಂತಲೂ ಉನ್ನತವಾದ ವಸ್ತು ಅದು. ನಿನ್ನ ಮನಸ್ಸು ಎಷ್ಟು ಹೈಟಿಗೆ ಹೋಗಬಹುದೋ ಅದಕ್ಕಿಂತಲೂ ಎತ್ತರದಲ್ಲಿರುವಂಥದ್ದು. ಅಂದ್ರೆ ಉನ್ನತ ಎತ್ತರದಲ್ಲಿರುವಂಥದ್ದು. ಅದರಿಂದ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ನಿನ್ನ ಮನಸ್ಸು ನಿನ್ನ ಮಾತು ಆ ಎತ್ತರಕ್ಕೆ ಏರಲಾರದು. ಅದರಿಂದ ಅದನ್ನು ಮುಟ್ಟಲಾರದು. ಹಾಗಾದರೆ ಅದರ ಸುದ್ದಿ ಬೇಡ. ನಾವೀಗ ಇಷ್ಟವರೆಗೆ ಓಂಕಾರದ ಬಗ್ಗೆ ಯೋಚನೆ ಮಾಡದೇ ಇದ್ದದ್ದು ಆರಾಮಾಯಿತು. ಯಾಕೆಂದ್ರೆ ಅದು ಓಂಕಾರದಿಂದ ಯೋಚನೆ ಮಾಡಿದ್ದು ತಿಳಿಯುವಂತಹದ್ದಲ್ಲ ಅಂತಲೇ ನೀವು ಹೇಳೋದು. ಹಾಗಾಗಿ ನಾವು ಓಂಕಾರದ ಸುದ್ದಿ ಬಿಟ್ಟದ್ದು ಒಳ್ಳೇದಾಯ್ತು. ಇಷ್ಟೊಂದು ಸಮಯ ವ್ಯರ್ಥ ಆಗಿ ಮಾಡಲಿಲ್ಲ ನಾವು. ನೀವು ಯೋಚನೆ ಮಾಡಿ ಕೊನೆಗೂ ನಮ್ಮ ಹಾದಿಗೆ ಬಂದ್ರಿ. ಹಾಗಾದ್ರೆ ಓಂಕಾರ ಸುದ್ದಿ ಬಿಟ್ಟವ್ರು ನಾವೇ ವಾಸಿ ಅಲ್ವಾ? ಅಂದ್ರೆ ಮಾ ಅಂದರು ಕೊನೆಗೆ. ಮಾ ಅಂದ್ರೆ ಮಾನಂ ಜ್ಞಾನಂ. ನೀನು ಆದರೂ ನೀನು ತಿಳಿಯಬಹುದು. ಅಂದ್ರೆ ಏನ್ ತಿಳಿಯೋದು? ನಾನು ತಿಳಿಯಲಿಕ್ಕಾಗದಷ್ಟು ದೊಡ್ಡ ವಸ್ತು ಅಂತಾದ್ರೂ ತಿಳಿತಲ್ವ? ಅದು ಒಂದು ತಿಳುವಳಿಕೆ ಅಲ್ವಾ? ಅದು ಗೊತ್ತಿರಲಿಲ್ಲ, ಅದು ಗೊತ್ತಾಯ್ತಲ್ಲ. ದ್ಯಾಟ್ ಈಸ್ ಗ್ರೇಟ್ ಅಚೀವ್ಮೆಂಟ್. ನಿನ್ನ ಪಾತ್ರೆಯಲ್ಲಿ ಎಷ್ಟು ತುಂಬುತ್ತೋ ಅಷ್ಟು ತಿಳಿಯಬಹುದು. ಸಮುದ್ರ ಅವ್ರು ಏನು ಹೇಳೋದು ಈಗ ಓಂಕಾರದ ಒಂದು ಮಾತಿನ ಮೂಲಕ ಏನು ಹೇಳಿದಾಗಾಯ್ತು. ಅದು ಈಗ ಸಮುದ್ರವನ್ನು ತಗೊಳ್ಳಿ. ಸಮುದ್ರ ನೀನು ಮನೆಗೆ ತರಲಿಕ್ಕೆ ಹಂಡೆಯಲ್ಲಿ ತುಂಬಿಸಿಕೊಂಡು ಮನೆಯಲ್ಲಿ ತಂದು ನಮ್ಮ ಮನೆಯಲ್ಲಿ ಸಮುದ್ರವನ್ನು ಇಟ್ಟುಕೊಳ್ಳುವ ಅಂದ್ರೆ ನಿನ್ನ ಮನೆಗೆ ತರಲಿಕ್ಕೆ ಆಗುವಂಥದ್ದು ಅಲ್ಲ. ಯಾಕೆಂದ್ರೆ ನಿನ್ನ ಹಂಡೆ, ನಿನ್ನ ಮನೆಯಲ್ಲಿರುವ ಪಾತ್ರೆ ಎಲ್ಲಕ್ಕಿಂತಲೂ ಅದರಲ್ಲಿ ತುಂಬದಷ್ಟು ಉನ್ನತವಾದಂಥ ಅಗಾಧವಾದ ವಸ್ತು ಅದು. ಆದರೆ ನೀನು ಮನೆಗೆ ತರಬಹುದು, ನಿನ್ನ ಪಾತ್ರೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು. ಸಮುದ್ರವನ್ನೇ ತರುವುದಲ್ಲ. ಆದರೆ ಸಮುದ್ರದಲ್ಲಿ ಒಂದು ತಂಬಿಗೆ ನೀರು, ಒಂದು ಉದ್ಧರಣೆ ನೀರು, ಒಂದು ಹಂಡೆ ನೀರು ತರಬಹುದು. ಅದು ಮಾನ್. ನೀನು ಅದನ್ನು ಪೂರ್ತಿ ತಿಳಿಯಲಾರೆ. ಆದರೆ ನಿನ್ನ ಪಾತ್ರೆಯಲ್ಲಿ ಎಷ್ಟು ತುಂಬುತ್ತೋ ಅಷ್ಟು ತುಂಬಿಕೊಳ್ಳಬಲ್ಲೆ. ಅದು ನಿರಾಶನಾಗಬೇಕಾದ ಕಾರಣ ಇಲ್ಲ. ಯಾರೂ ಪೂರ್ತಿ ತಿಳಿದಿಲ್ಲ. ಆದರೆ ಎಷ್ಟು ತಿಳಿಯುತ್ತೋ ಅಷ್ಟು ತಿಳಿಯುವುದಕ್ಕೆ ಅಡ್ಡಿ ಇಲ್ಲ. ಅದು ಎಷ್ಟು ತಿಳಿಯುತ್ತೆ ಅಂದ್ರೆ ಅದು ಅವರವರ ಪಾತ್ರೆ ಎಷ್ಟು ದೊಡ್ಡದೋ ಅಷ್ಟು. ಸಮುದ್ರದ ನೀರು ಎಷ್ಟು ಮನೆ ತರಬಹುದು, ನಿಮ್ಮ ಮನೆಯಲ್ಲಿ ಎಷ್ಟು ದೊಡ್ಡ ಪಾತ್ರೆ ಇದೆಯೋ ಅಷ್ಟು. ಹೀಗೆ ಒಂದು ನೆಗೆಟಿವ್ ಆಗಿ ಪ್ರಾರಂಭ ಮಾಡಿ ಭಗವಂತನನ್ನ ಆದರೆ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ತಿಳಿಯಲಿಕ್ಕೆ ಪ್ರಯತ್ನ ಮಾಡಿ. ಅದು ಅಂಥ ಅರಿವನ್ನು ಕೊಡುವಂಥದ್ದು ಅಂತನ್ನೋ ಅಲ್ಲಿಗೆ ಓಂಕಾರದಲ್ಲಿ ನಿಲ್ಲಿಸಿದರು. ನಮ್ಮ ಪಾತ್ರೆಗೆ ತಿಳಿಯುವಷ್ಟು ಏನು ಅಂತ ಅನುಸಂಧಾನ ಮಾಡಬೇಕು ಭಗವಂತನ ಬಗ್ಗೆ ಸುಮಾರು ನೋಡಿದೆವು. ಅದು ಅನಂತ ಗುಣಪೂರ್ಣ, ಸರ್ವದೋಷ ದೂರ, ಸರ್ವ ವಿಲಕ್ಷಣ ಎಲ್ಲ ನೋಡಿದೆವು. ಇನ್ನೊಂದು ರೀತಿಯಿಂದ ಅದು ಆ ಮಾ ಅಂದ್ರೆ
ಅದು ಆ. ಏನಂದ್ರೆ ಭೂತಂ ಭವದ್ಭವಿಷ್ಯದಿತಿ ಸರ್ವಂ ಓಂಕಾರ ಏವ ಯಚಾನ್ಯತ್ ತ್ರಿಕಾಲಾತೀತಂ ತದಪ್ಯೋಂಕಾರ ಏವ. ವೇದದಲ್ಲಿ ಹೇಳಿದ್ರು ಆ ಅಂದ್ರೆ ಅತೀತ, ಪಾಸ್ಟ್ ಟೆನ್ಸ್. ಯಾವುದು ಭೂತಕಾಲದಲ್ಲಿ ಅಂದ್ರೆ ಭೂತಕಾಲ ನಾವು ಇನ್ನೂ ಹುಟ್ಟುವ ಮುಂಚೆ, ನಮ್ಮ ಭೂತಕಾಲ ನಾವಿನ್ನೂ ಸೃಷ್ಟಿಯಾಗುವ ಮುಂಚೆಯೂ ಯಾವುದು ಭೂತಕಾಲದಲ್ಲಿ ಇತ್ತೋ ಅದು ಆ. ಅತೀತ ಕಾಲದಲ್ಲಿ ಇದ್ದದ್ದು ಪಾಸ್ಟ್ ಟೆನ್ಸ್. ಯಾವಾಗ ನಾವು ಇನ್ನೂ ಸೃಷ್ಟಿಯಲ್ಲಿ ಕಣ್ಣು ತೆರೆಯಲಿಲ್ಲವೋ ಆವಾಗಲೂ ಯಾವುದು ಇತ್ತೋ ಅದು ಆ. ನಾವು ಉತ್ಪನ್ನರಾದೆವು, ಸೃಷ್ಟಿ ಆಯಿತು, ಉತ್ಪತ್ತಿ ಆಯಿತು. ಉತ್ಪತ್ತಿಯಾದ ಮೇಲೆ ಈ ಸೃಷ್ಟಿ ಕಾಲದಲ್ಲಿ ಯಾವುದು ಇರ್ತದೋ ಅದು ಉ. ಆಮೇಲೆ ಮಾ ಅಂದ್ರೆ ಮುಂದೆ, ಮಾನಂ ಜ್ಞಾನಂ ಲಯಶ್ಚೈವ ಅಂತ. ಮಾನ ಅಂದ್ರೆ ನಾಶ. ಯಾವುದು ಎಲ್ಲವೂ ನಾಶವಾದ ಮೇಲೂ ಇರ್ತದೋ ಅಂದ್ರೆ ಉತ್ತರ ಕಾಲ. ನಾವು ಈ ಪ್ರಪಂಚ ನಾಶವಾದ ಮೇಲೂ, ಪ್ರಪಂಚ ಸೃಷ್ಟಿಯಾಗುವ ಮುಂಚೆ ಇದ್ದದ್ದು ಆ. ಪ್ರಪಂಚ ಸೃಷ್ಟಿಯಾಗುವ ಈ ನಾಶ ಆಗುವ ತನಕವೂ ಇದ್ದದ್ದು ಉ. ಪ್ರಪಂಚ ನಾಶವಾದ ಮೇಲೆಯೂ ಇರುವಂಥದ್ದು ಮಾ. ಅಂದರೆ ಯಾವುದು ಪ್ರಪಂಚ ಸೃಷ್ಟಿಯಾಗುವ ಮೊದಲೂ ಇತ್ತೋ, ಯಾವುದು ಪ್ರಪಂಚ ಸೃಷ್ಟಿ ಆದಾಗಲೂ ಇತ್ತೋ, ಯಾವುದು ಪ್ರಪಂಚ ನಾಶವಾದ ಮೇಲೂ ಇರುತ್ತದೋ, ಯಾವುದು ತ್ರಿಕಾಲದಲ್ಲಿಯೂ ಏಕರೂಪವಾಗಿರ್ತದೋ ಅದು ಓಂ. ಇದು ನಾವು ಓಂಕಾರದಿಂದ ಅನುಸಂಧಾನ ಮಾಡತಕ್ಕಂಥ ಇನ್ನೊಂದು ಮುಖ. ಹೌದಪ್ಪ, ಇಲ್ಲಿ ಇರುತ್ತಲ್ಲ, ಅದು ಏನು ಮಾಡ್ತಾ ಇರುತ್ತೆ ಅಂದರೆ ಆ ಊಮ. ಆ ಅಂದ್ರೆ ಅವನಿ, ಭೂಹು ಭೂಮಿ. ಊ ಅಂದ್ರೆ ಅದರ ಉಪರಿ ಇರತಕ್ಕಂಥ ಅಂತರಿಕ್ಷ. ಮಾ ಅಂದ್ರೆ ಜ್ಞಾನರೂಪವಾದಂಥ, ಜ್ಞಾನಪ್ರಧಾನವಾಗಿರತಕ್ಕಂಥ ಸ್ವರ್ಗ. ಭೂರ್ಭುವ ಸ್ವಹ, ಮೂರು ಲೋಕಗಳನ್ನು ನೇಮಿಸುವ ಶಕ್ತಿ ಓಂ. ಅದನ್ನೇ ಭೂರ್ಭುವ ಸ್ವಹ ಅಂತ ವ್ಯಾಹೃತಿ ವಿಸ್ತಾರ ಮಾಡಿತು. ಮೂರು ಲೋಕಗಳನ್ನು ನಿಯಮಿಸಿಕೊಂಡಿದೆಯಪ್ಪ ಲೋಕ ಸೃಷ್ಟಿ ಆದ್ಮೇಲೆ. ಹೇಗೆ ನಿಯಮಿಸುತ್ತೆ? ಓಂ ಅಂದ್ರು. ಆ ಅಂದ್ರೆ ಆ ಈಸ್ ಎನ್ ಅಬ್ರಿವಿಯೇಷನ್. ಮನುಷ್ಯನ ಹುಟ್ಟಿ ಸಾಯುವ ತನಕದ ಇರವು ಅಂತಂದ್ರೆ ಮೂರು ಸ್ಥಿತಿ: ಎಚ್ಚರ, ಕನಸು, ನಿದ್ರೆ. ಮೂಲಭೂತವಾಗಿ ಮೂರೇ ಸ್ಥಿತಿಗಳು: ಎಚ್ಚರ, ಕನಸು, ನಿದ್ರೆ. ಎಚ್ಚರ, ಕನಸು, ನಿದ್ರೆ. ಆಮೇಲೆ ಕೊನೆಗೆ ದೀರ್ಘ ನಿದ್ರೆ. ಅದು ಅವಸ್ಥೆ ಮುಕ್ತಾಯ. ಈ ಮಧ್ಯದಲ್ಲಿ ಇರತಕ್ಕಂಥ ಆಚೆ ದಡ ಈಚೆ ದಡ, ಹುಟ್ಟು ಸಾವು, ನಡುವಿನ ಕಡಲಲ್ಲಿ ಇರತಕ್ಕಂಥ ಅವಸ್ಥೆಗಳು ಮೂರೇ: ಎಚ್ಚರ, ಕನಸು, ನಿದ್ರೆ. ಎಚ್ಚರ, ಕನಸು, ನಿದ್ರೆ. ಇದೊಂದಿದೆ, ಮಧ್ಯದಲ್ಲಿ ಒಂದಿದೆ ಉಭಯಾವಸ್ಥಾ ಅಂತ. ಇನ್ನು ಪೂರ್ತಿ ಪ್ರಜ್ಞೆ ತಪ್ಪುವುದು, ಅದು ಬಿಡಿ, ಫಂಕ್ಷನಿಂಗ್ ಮೂರು. ಇನ್ನೊಂದಿದೆ, ಅದನ್ನ ಒಂದು ಎಚ್ಚರ ಮತ್ತು ಕನಸು ಎರಡು ಒಟ್ಟಿಗೆ ಕೆಲಸ ಮಾಡುವಂಥದ್ದು. ಎಚ್ಚರವು ಅಂದ್ರೆ ಇಲ್ಲಿ ಎಚ್ಚರದ ಸ್ವಿಚ್ ಇದೆ. ಬಲಗಣ್ಣಿಗೆ ತಾಗಿ ಆಜ್ಞಾಚಕ್ರದಲ್ಲಿ ಎಚ್ಚರದ ಫಂಕ್ಷನಿಂಗ್ ಸೆಂಟರ್ ಇದೆ. ಅದು ಸ್ವಿಚ್ ಆಫ್ ಆದರೆ ಎಚ್ಚರ ಇರುವುದಿಲ್ಲ. ಒಂದೋ ನಿದ್ರೆ, ಒಂದೋ ಕನಸು. ಇಲ್ಲಿ ಒಂದು ಸ್ವಿಚ್ ಇದೆ ಕಂಠದಲ್ಲಿ. ಆ ಕಂಠದಲ್ಲಿ ಇರತಕ್ಕಂಥ ಸ್ವಿಚ್ ಆನ್ ಆದರೆ ಕನಸು ಬೀಳುತ್ತೆ. ಈ ಸ್ವಿಚ್ ಆಫ್ ಆಗಿ ಇದು ಆನ್ ಆಗದಿದ್ರೆ ನೇರ ನಿದ್ರೆ ಬರ್ತದೆ, ಕನಸು ಬೀಳುವುದಿಲ್ಲ. ಹಾಗಾಗಿ ಇದು ಆನ್ ಆಗದೆ ಇದ್ದರೆ ನೇರ ಇಲ್ಲಿಗೆ ಬರ್ತಾನೆ, ನಿದ್ರೆಯನ್ನು ಅನುಭವಿಸ್ತಾನೆ. ಇಲ್ಲಿ ನಿದ್ರೆ ಸ್ಥಾನ ಇದು, ಆ ಉ ಮ. ಸರಿ, ನಿದ್ರೆ ಮಾಡಿದ ಮೇಲೆ ಪುನಃ ಇಲ್ಲಿ ಸ್ವಿಚ್ ಆನ್ ಆಗುವುದಂತುಂಟು. ಇಲ್ಲಿಂದ ಮತ್ತೆ ನಿದ್ರೆಯಿಂದ ಕನಸಿಗೆ ಬರ್ತಾನೆ. ಕನಸಿನಿಂದ ಪುನಃ ನಿದ್ರೆಗೆ ಹೋಗ್ಬೋದು, ಕನಸಿನಿಂದ ಪುನಃ ಎಚ್ಚರಕ್ಕೆ ಹೋಗ್ಬೋದು. ಇದು ಆಚೆಗೂ ಈಚೆಗೂ ಎರಡಕ್ಕೂ ಸಂಬಂಧ. ಕನಸಿನಿಂದ ಉಭಯ, ಅದು ಒಂದು ಎರಡು. ಕನಸಿನಿಂದ ಎಚ್ಚರವಾಗಬಹುದು, ಕನಸಿನ ನಿದ್ರೆ ಹೋಗ್ಬೋದು. ಅದು ಎರಡೂ ಫಂಕ್ಷನಿಂಗ್ ಮಾಡ್ತಕ್ಕಂಥದ್ದು ಒಂದು. ಮತ್ತೊಂದು ಉಭಯಾವಸ್ಥೆ. ಉಭಯಾವಸ್ಥೆ ಅಂತಂದ್ರೆ ಇವಾಗ ಕೆಲವರಿಗೆ ನಾವು ನಿದ್ರೆಯಲ್ಲಿ ಮಲಗಿರ್ತಾರೆ ಯಾರು, ಅವ್ರ ಹತ್ರ ಮಾತಾಡಿಸಿದ್ರೆ ಉತ್ತರ ಕೊಡ್ತಾರೆ. ಅವರು ಕರೆಕ್ಟ್ ಉತ್ತರ ಕೊಡ್ತಾರೆ, ಪ್ರಶ್ನೆಗೆ ಉತ್ತರ. ಕಿವಿ ಕೇಳುತ್ತೆ, ಅಂದ್ರೆ ಈ ಹೊರಗಿನ ಇಂದ್ರಿಯ ಸ್ವಿಚ್ ಆಫ್ ಆಗಲಿಲ್ಲ. ಆದರೆ ಅವರು ಉತ್ತರ ಕೊಡೋದು ಕನಸಿನಲ್ಲಿ. ಅವ್ರಿಗೆ ಆ ಕನಸು ಬೀಳ್ತಾ ಇರ್ತಾರೆ. ಯಾರೋ ಒಬ್ರು ಹೀಗೆ ಪ್ರಶ್ನೆ ಕೇಳಿದ್ರು ಅಂತ ಒಳಗಿನ ಕನಸು ಬೀಳ್ತಾರೆ, ಅದಕ್ಕೆ ಉತ್ತರ ಕೊಡೋದು ಅವರು. ಬೆಳಗಾತ ಕೇಳಿದರೆ ನೀವು ಪ್ರಶ್ನೆ ಕೇಳಿದ್ರಾ, ನಾನು ಉತ್ತರ ಕೊಟ್ಟನ, ಒಂದು ಗೊತ್ತಿಲ್ಲಲ್ಲ ಅಂತಾರೆ. ಅಂದ್ರೆ ಇಲ್ಲಿಯ ಸ್ವಿಚ್ ಆನ್ ಇದೆ, ಇಲ್ಲಿಯ ಸ್ವಿಚ್ ಆನ್ ಆಗಿ ಹೋಗ್ಬಿಡುತ್ತೆ. ಎರಡೂ ಸ್ವಿಚ್ ಏಕಕಾಲದಲ್ಲಿ ಆನ್ ಆದರೆ ಅದನ್ನು ಉಭಯಾವಸ್ಥೆ ಅಂತಾರೆ. ಎಚ್ಚರದ ಫಂಕ್ಷನಿಂಗ್ ಇದೆ. ಎದ್ದು ಬಾಗಿಲು ತೆರೆದು ಬಾತ್ರೂಮ್ ಹೋಗಿ ಕೈಕಾಲು ತೊಳೆದು ಬಂದು ಮಲಗಿ ಬಿಡ್ತಾರೆ, ಎಲ್ಲ ಕನಸಿನಲ್ಲಿ.
ಅಂದ್ರೆ ಈ ಬಾಹ್ಯೇಂದ್ರಿಯಗಳು ಕೆಲಸ ಮಾಡ್ತವೆ, ಅವು ಸ್ವಿಚ್ ಆಫ್ ಆಗಲಿಲ್ಲ, ಇಲ್ಲಿ ಸ್ವಿಚ್ ಆನ್ ಆಯ್ತು. ಅಂದ್ರೆ ಅದೆಲ್ಲ ಎರಡು ಮಿಕ್ಸ್ಚರ್ ಅದ್ ಬಿಡಿ, ಅದನ್ನು ಪ್ರತ್ಯೇಕ ಅವಸ್ಥೆ ಅಂತ ಯಾರು ಪರಿಗಣನೆ ಮಾಡುವುದಿಲ್ಲ. ಹೀಗೆ ಆ ಉ ಮಾ, ಆ ಅಂದ್ರೆ ಎಚ್ಚರ, ಉ ಅಂದರೆ ಕನಸು, ಮಾ ಅಂದರೆ ನಿದ್ರೆ. ಈ ಮೂರು ಅವಸ್ಥೆಗಳನ್ನು ಯಾರು ನಿಯಂತ್ರಿಸುತ್ತಾನೋ ಅವನು ಓಂ. ಬೇರೆ ಅವಸ್ಥೆಗಳೇ ಇಲ್ಲ, ಇಷ್ಟೇ. ಹುಟ್ಟು ಸಾವುಗಳನ್ನು ಹೇಳಿ ಆಯ್ತಲ್ಲ, ಸೃಷ್ಟಿ ಮಾಡುವವ, ಸಂಹಾರ ಮಾಡುವ, ಮೂರು ಲೋಕಗಳನ್ನು, ಮೂರು ಅವಸ್ಥೆಗಳನ್ನು ನಿಯಂತ್ರಿಸುವವನು, ಮೂರು ಕಾಲಗಳನ್ನ, ಮೂರು ಲೋಕಗಳನ್ನ, ಮೂರು ಅವಸ್ಥೆಗಳನ್ನು ನಿಯಂತ್ರಿಸುವ ಓಂ. ಆಮೇಲೆ ಆ ಉ ಮಾ ಮೂರು ವೇದಗಳಿಂದ ಪ್ರತಿಪಾದ್ಯನಾದ ಓಂ, ಅದನ್ನು ನೋಡಿದ್ದೇವೆ ನಿನ್ನೆ. ಆ ಅಂದ್ರೆ ಎಚ್ಚರ ಯಾಕೆ ಅಂತ ನೋಡ್ಬೇಕೀಗ. ಏನು ಸುಮ್ಮನೆ ಒಂದು ಅಕ್ಷರ ಹೇಳೋದು ಎಚ್ಚರ ಅಂತ ಹೇಳೋದಾ? ಅದಕ್ಕೇನು ಸಂಬಂಧ? ನಮಗೆ ಆ ಉ ಮಾ ಅಂದ್ರೆ ಋಕ್ ಯಜು ಸಾಮ ಸಂಬಂಧ ಏನು ಅಂತ ಡೌಟ್ ಬಂದದಕ್ಕೆ ನಮಗೆ ಸುಳುವು ಸಿಕ್ಕಿತು. ಹಾಗೆ ಆ ಅಂದ್ರೆ ಎಚ್ಚರ ಯಾಕೆ? ಆ ಅಂದ್ರೆ ಏನು? ಆ ಈಸ್ an abbreviation of ಆಪ್ತಿ. ಆಪ್ತಿ ಅಂದ್ರೆ ಕಾಂಟ್ಯಾಕ್ಟ್. ಬಾಹ್ಯ ಪ್ರಪಂಚದ ಜೊತೆಗೆ ನಮ್ಮ ಆಪ್ತಿ, ವ್ಯಾಪ್ತಿ ಎಲ್ಲಿದೆಯೋ ಅದು ಆ. ಎಲ್ಲಿದೆ? ಬಾಹ್ಯ ಪ್ರಪಂಚದ ಜೊತೆಗೆ ಸಂಪರ್ಕ ಎಚ್ಚರದಲ್ಲಿ ಮಾತ್ರ, ಕನಸಿನಲ್ಲಿ ಇಲ್ಲ, ನಿದ್ರೆಯಲ್ಲೂ ಇಲ್ಲ. ಹಾಗಾದ್ರೆ ಆ ಅಂದ್ರೆ ಎಚ್ಚರ, ಆಪ್ತಿ, ಬಾಹ್ಯ ಪ್ರಪಂಚದ ಜೊತೆಗೆ ನಮ್ಮ ವ್ಯಾಪ್ತಿ, ಸಂಪರ್ಕ. ಅದಕ್ಕೆ ಕಾರಣನಾದವ ಆ. ಅಂದ್ರೆ ಎಚ್ಚರದಲ್ಲಿ ನಮ್ಮನ್ನ ಎಚ್ಚರ ಇರಿಸಿ, ಎಚ್ಚರದ ಪ್ರಪಂಚದಲ್ಲಿ ಈ ಇಂದ್ರಿಯಗಳ ಮೂಲಕ ಬಾಹ್ಯ ಪ್ರಪಂಚದ ಅನುಭವವನ್ನು ನಮಗೆ ಯಾರೋ ಕೊಡ್ತಾನೋ ಅವನು ಅಕಾರವಾಚ್ಯ. ಎಚ್ಚರದ ಪ್ರಪಂಚ, ಬಾಹ್ಯ ಪ್ರಪಂಚದ ಅನುಭವವನ್ನು ಕಣ್ಣಿನ ಮೂಲಕ, ಕಿವಿಯ ಮೂಲಕ, ಬಾಹ್ಯ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಮೂಲಕ ನಮ್ಮ ಚಟುವಟಿಕೆಗಳನ್ನು ನಡೆಸುವವನು ಯಾರೋ ಅವನು ಆ. ಯಾಕೆ ಈ ಮಾತು ಹೇಳ್ತಾರೆ ಅಂದ್ರೆ, ನಮಗೊಂದು ಭ್ರಮೆ ಇರ್ತದೆ. ನನ್ನ ಕಣ್ಣಿನಿಂದ ನಾನು ನೋಡಿದೆ, ನನ್ನ ಕಿವಿಯಿಂದ ನಾನು ಕೇಳಿದೆ. ನಿನ್ನ ಕಣ್ಣಿನಿಂದ ನೀನು ನೋಡಿದ್ದಲ್ಲ. ನಿನಗೆ ಕಣ್ಣಿದೆ, ಖಂಡಿತು ನೋಡಿದೀಯ ಅಷ್ಟೇ. ನೀನು ಏನು ನೋಡುವುದು? ನಿನಗೇನು ಪ್ರಭುತ್ವ ಇದೆ ನೋಡುವುದರಲ್ಲಿ? ನಿನಗೆ ಕಣ್ಣೇ ಇಲ್ಲದೆ ಇರ್ತಿದ್ರೆ ಏನು ಮಾಡ್ತಿದ್ದಿ? ಕಣ್ಣು ಕೊಟ್ಟವನು ಯಾರು? ಕಣ್ಣು ಇದೆ, ಎದುರಿನಲ್ಲಿ ಪ್ರಪಂಚ ರೂಪವೇ ಇಲ್ಲದೆ ಇರ್ತಿದ್ರೆ. ಕಣ್ಣು ಕೊಟ್ಟ, ಕಣ್ಣ ಮುಂದೆ ರೂಪ ಇಟ್ಟ. ಈ ರೂಪವನ್ನು ಸೃಷ್ಟಿ ಮಾಡಿದವನು ನೀನಲ್ಲ, ಕಣ್ಣು ಇಟ್ಟುಕೊಂಡವನು ನೀನಲ್ಲ. ನಿನಗೆ ಕಣ್ಣು ಕೊಟ್ಟ, ಕಣ್ಣಿನ ಮುಂದೆ ಯಾವ ರೂಪ ಇಟ್ಟನೋ ಅದನ್ನು ಕಂಡಿ. ನಿನ್ನ ಕಣ್ಣು ಮುಂದೆ ಇಲ್ಲದೆ ಇದ್ದದ್ದನ್ನು ನೀನು ಕಾಣುವುದಿಲ್ಲ. ಹೀಗೆ ಕಣ್ಣು ಕೊಟ್ಟವನು ಯಾರೋ, ಕಣ್ಣಿನ ಮುಂದೆ ರೂಪ ಇಟ್ಟವನು ಯಾರೋ ಅವನು ಆ. ಕಿವಿ ಕೊಟ್ಟವನು ಯಾರೋ, ಕಿವಿಗೆ ನಾದಗಳನ್ನು ಕೇಳಿಸುವವನು ಯಾರೋ ಅವನು ಆ. ಮೂಗು ಕೊಟ್ಟವನು ಯಾರೋ, ಮೂಗಿಗೆ ಗಂಧದ ಅನುಭವ ಭರಿಸುವವನು ಯಾರೋ ಅವನು ಆ. ನಾಲಿಗೆ ಕೊಟ್ಟವನು ಯಾರೋ, ನಾಲಿಗೆಗೆ ರುಚಿ ತುಂಡಿ ತಿನ್ನಿಸುವವನು ಯಾರೋ. ಕೆಲವರಿಗೆ ನೋಡಿ, ನಮಗೆ ನಾಲಿಗೆ ಒಂದೊಂದ್ಸರ್ತಿ ಏನಾದರೂ ಕಾಯಿಲೆ ಬಂದರೆ ಎಲ್ಲ ತಿಂದರೂ ಕಹಿ ಆಗುತ್ತೆ. ಅದು ಮತ್ತೆ ಬೇರೆ ಬೇರೆ ರುಚಿಗಳು. ನಾವೇನು ಮಾಡಿದ್ದೇವೆ? ನಾಲಿಗೆಯನ್ನೇನೋ ತಂದುಕೊಂಡು ಇಂತಿಂಥ ರುಚಿಗೆ ಅದರಲ್ಲಿ ಏನೇನೋ ರುಚಿಗಳಾಗತ್ತೆ. 1000 ಬಗೆಯ ತಿಂಡಿ ತಿಂದರೆ 1000 ಥರದ ಡಿಫರೆಂಟ್ ಟೇಸ್ಟ್ಗಳ ಅನುಭವ ಆಗತ್ತೆ ಅಷ್ಟೇ. ಹಾಗೆ ನಾಲಿಗೆ ಕೊಟ್ಟವನು ಯಾರೋ, ನಾಲಿಗೆಗೆ ರುಚಿಯನ್ನು ತಿನ್ನಿಸಿದವನು ಯಾರೋ ಅವನು ಆ. ನಿನಗೆ ಸ್ಪರ್ಶೇಂದ್ರಿಯ ಕೊಟ್ಟವನು ಯಾರೋ, ಆ ಇಂದ್ರಿಯದ ಮೂಲಕ ಅಪೂರ್ವವಾದ ಸ್ಪರ್ಶ ಸುಖವನ್ನು ಕೊಟ್ಟವನು ಯಾರೋ ಅವನು ಆ. ಯಾಕೆಂದ್ರೆ ಕೆಲವು ಚರ್ಮ ಇರುತ್ತೆ, ಡಾಕ್ಟ್ರು ಮೊದಲು ಗೊತ್ತಾಗತ್ತಾ? ಎಲ್ರಿ ಡಾಕ್ಟರ್ ಗೊತ್ತಾಗಲ್ಲ, ಇಲ್ಲಿ ಗೊತ್ತಾಗತ್ತಾ? ಎಲ್ಲಿ ಹೊಡೆದು ಏನೂ ಗೊತ್ತಾಗಲ್ಲ. ಅದು ಸ್ಪರ್ಶ, ಚರ್ಮ ಇದ್ದು ಸ್ಪರ್ಶದ ಅನುಭವ ಕೊಡದೇ ಇದ್ರೆ ಅವನು. ಹಾಗೆ ಪ್ರತಿಯೊಂದು ಆ ಅಷ್ಟು ಪಂಚ ವಿಷಯಗಳನ್ನ ನಿನ್ನ ಮುಂದೆ ಇಟ್ಟ, ಪಂಚೇಂದ್ರಿಯಗಳನ್ನು ಕೊಟ್ಟ, ಅದರ ಅನುಭವವನ್ನು ಕೊಡ. ಹೋತಾರಂ, ಋಗ್ವೇದದಲ್ಲಿ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ. ಹೋತಾರಂ ಅಂದ್ರೆ ನಮ್ಮ ಪಂಚ ಇಂದ್ರಿಯಗಳಲ್ಲಿ ವಿಷಯಗಳನ್ನು ಹೋಮಿಸುವವನು. ಕಣ್ಣಿನಲ್ಲಿ ರೂಪದ ಹೋಮ, ಕಿವಿಯಲ್ಲಿ ಶಬ್ದದ ಹೋಮ, ಮೂಗಿನಲ್ಲಿ ಗಂಧದ ಹೋಮ, ನಾಲಿಗೆಯಲ್ಲಿ ರಸದ ಹೋಮ, ತ್ವಗಿಂದ್ರಿಯದಲ್ಲಿ ಸ್ಪರ್ಶದ ಹೋಮ. ಈ ಪಂಚೇಂದ್ರಿಯಗಳ ಮೂಲಕ ಪಂಚ ವಿಷಯಗಳನ್ನು ಹೋಮಿಸಿ ಅದರ ಆ ಆನಂದವನ್ನು ನಮಗೆ ಕೊಡತಕ್ಕವನು ಯಾರೋ ಅವನು ಆ. ಇದು ಜ್ಞಾನೇಂದ್ರಿಯ ಮಾತ್ರ ಹೇಳಿದೆ ನಾನು. ಇದೇ ಕರ್ಮೇಂದ್ರಿಯನು ಇದೇ ಥರ. ಕಾಲಿನಿಂದ ನಡೆಸುವವನು ಯಾರೋ. ಕಾಲು ಕೊಟ್ಟ, ಕಾಲಿನಲ್ಲಿ ಇರ್ತೀರಿ, ಹೇಳುವರಾಗಿರ್ತೀರಿ, ಏನು ಮಾಡ್ಲಿಕ್ಕಿತ್ತು? ಕಾಲು ಕೊಟ್ಟ,
ನಡೆಯೋ ತ್ರಾಣ ಕೊಟ್ಟ. ಈಗ ಹುಟ್ಟುವಾಗ ಇರಲಿಲ್ಲ, ಮತ್ತೆ ಮೆಲ್ಲ ನೆಂಟಗೆ ನಿಂತಿವೆವು, ಹೆಜ್ಜೆ ಇಟ್ಟೆವು, ನಡೆಯಲು ಮಾಡಿದೆವು, ಊರಿಂದ ಊರಿಗೆ ಕಾರ್ಬಾರ ಶುರು ಮಾಡಿದ್ವಿ. ಕಾಲು ಕೊಟ್ಟ, ಕಾಲಿಗೆ ನಡೆಯುವ ಶಕ್ತಿ ಕೊಟ್ಟ, ಯಾವುದ್ಯಾವುದನ್ನೋ ನೋಡುವ ಅವಕಾಶ ಕೊಟ್ಟ. ಪ್ರಪಂಚದಲ್ಲಿ ಮನುಷ್ಯ ನೋಡಿದಷ್ಟು ಸಂಗತಿಯನ್ನ ಯಾವ ಪ್ರಾಣಿಯೂ ನೋಡೋದಿಲ್ಲ. ಯಾಕೆಂದ್ರೆ ಮನುಷ್ಯ ತಿರುಗಾಡಿದಷ್ಟು ಯಾವ ಪ್ರಾಣಿಗಳು ತಿರುಗಾಡೋಲ್ಲ. ಮನುಷ್ಯನಿಗಿಂತ ಗಟ್ಟಿ ಕಾಲಿದ್ದವು ಇರಬಹುದು, ಒಂದು ಪ್ರಾಣಿ ಅದು ಕಾಡಿನಲ್ಲಿ ಅದೇ ಕಾಡು. ಆನೆ ಮನುಷ್ಯನಂತ 1000 ಮನುಷ್ಯರನ್ನ ನೋಡಿಕೊಳ್ಳಬಲ್ಲ ತ್ರಾಣ ಇದ್ದ ಆನೆ ಪಾಪ ಮನುಷ್ಯನಿಗೆ ಹೆದರಿ ನಡೆಯುತ್ತೆ, ಅದು ಇದ್ದ ಕಾಡಿನಲ್ಲೇ ಓಡಾಡುತ್ತೆ. ಮನುಷ್ಯ ದೇಶದಿಂದ ದೇಶಕ್ಕೆ, ನೆಲದಿಂದ ಆಕಾಶಕ್ಕೆ, ಎಲ್ಲಿಂದಲ್ಲಿಗೆ ಹೋಗ್ತಾನೆ. ಆ ಹೋಗುವ ಶಕ್ತಿ ಕೊಟ್ಟ, ಕಾಲು ಕೊಟ್ಟ, ಪ್ರಪಂಚ ಅನುಭವ ಕೊಟ್ಟ, ಕೈ ಕೊಟ್ಟ. ಕೈ ಅಂದ್ರೆ ಕೆಲವರು ಕೈ ಕೊಡ್ತಾರೆ, ಹಂಗಲ್ಲ. ಭಗವಂತ ಕೈಗೆ ಅನಂತವಾದ ಶಕ್ತಿ ಕೊಟ್ಟ. ಏನು ಕುಸುರು ಕೆಲಸ, ಏನು ಚಿತ್ರ, ಏನು ನಯವಾದಂತಹ ಕುಸುರು ಕೆಲಸಗಳು, ಏನು ಶಿಲ್ಪ, ಏನು ಕೆತ್ತನೆ, ಇದೆಲ್ಲ ಪ್ರಪಂಚದಲ್ಲಿ ಮನುಷ್ಯ ಅಲ್ಲದೆ ಇನ್ನು ಯಾರಾದ್ರೂ ಮಾಡ್ಲಿಕ್ಕುಂಟ? ಏನು ಸೂಕ್ಷ್ಮವಾದ ಕೆಲಸಗಳು, ಕೈಗಾರಿಕೆಗಳು, ಏನು ಚಿನ್ನದ ಆಭರಣಗಳು, ಅದರಲ್ಲಿ ಏನು ಎಲ್ಲ ಬರೀ ಕೈಯ ಕೆಲಸಗಳು, ಕೈಯ ಕುಸುರು ಸೂಕ್ಷ್ಮ. ಹೀಗೆ ಕೈ ಕೊಟ್ಟು ಕೈಗೆ ಅನಂತವಾದಂತಹ ಕುಸುರು ಕೆಲಸದ ಕಲೆಗಾರಿಕೆ, ಕ್ರಾಫ್ಟ್ಸ್ಮನ್ಶಿಪ್, ಆರ್ಟ್, ಇದು ಬೆಳೆದದ್ದೇ ಕೈ ಮತ್ತು ಕಾಲು ಮನುಷ್ಯನನ್ನ. ಇದು ಎಲ್ಲ ಅಕಾರ ವಿಶ್ವನ ಕಾರವಾರ. ಕನಸಿನಲ್ಲಿ ಕೈ ಕಾಲು ಯಾವುದು ಕೆಲಸ ಮಾಡೋದಿಲ್ಲ. ಬಾಯಿ ಕೊಟ್ಟ, ಇನ್ನೂ ಅದ್ಭುತ. ಬಾಯಿಗೆ ಮಾತು ಕೊಟ್ಟ. ಬಾಯಿ ಯಾರಿಗಿಲ್ಲ? ಎಲ್ಲ ಪ್ರಾಣಿಗಳಿಗೂ ಬಾಯಿ ಇದೆ. ನಿನ್ನೆ ನಾನು ಹೇಳಿದ್ನಲ್ಲ, 84 ಲಕ್ಷ ಯೋನಿಗೂ ಬಾಯಿ ಇದೆ. ಆದರೆ ಏನೋ ತಿನ್ನೋ ಬಾಯಿ ಇದೆ, ಆಡೋ ಬಾಯಿ ಇಲ್ಲ. ಬಾಯಿ ಕೊಟ್ಟ, ಬಾಯಿಯಲ್ಲಿ ಮಾತು ಇಟ್ಟ. ಎಂಥೆಂಥ ಅಪೂರ್ವ ಸಂಗತಿಗಳನ್ನ, ಅಪೂರ್ವವಾದ ಭಾವನೆಗಳನ್ನ ಮಾತಿನ ಮೂಲಕ ಇನ್ನೊಬ್ಬನಿಗೆ ತಿಳಿಸುವ ಶಕ್ತಿ ಕೊಟ್ಟ. ಬರೇ ಮಾತು ಅಲ್ಲ, ನಾದ, ಸಂಗೀತ ಎಲ್ಲ ಬಾಯಿಯಿಂದ ನುಡಿಸಿದ. ದೇಹದಲ್ಲಿ ಬೇಡವಾದ ವಸ್ತುಗಳಿತ್ತು, ಅದು ದೇಹದಲ್ಲಿ ನಾವು ತಿಂತೇವೆ, ಒಳಗೆ ಬೇಕಾದ್ದೆಲ್ಲ ಸಪ್ಲೈ ಆಯಿತು. ಬೇಡವಾದ್ದನ್ನು ರಿಜೆಕ್ಟ್ ಮಾಡೋದಕ್ಕೋಸ್ಕರ ಮಲಮೂತ್ರ ದ್ವಾರವನ್ನು ಮಾಡಿದ. ಬೇಡವಾದ್ದನ್ನು ಮಾತ್ರ ಅಲ್ಲ, ಬೇಕಾದ್ದನ್ನು, ಕೆಲವೊಮ್ಮೆ ಬೇಕಾದ್ದನ್ನು ರಿಜೆಕ್ಟ್. ಯಾಕೆಂದ್ರೆ ಪ್ರಪಂಚದಲ್ಲಿ ಸಂತತಿ ಬೆಳಿಬೇಕಾಗಿದ್ರೆ ಅವನು ರೈತಸ್ಸನ್ನು ರಿಜೆಕ್ಟ್ ಮಾಡಬೇಕು. ಇದಕ್ಕೆ ಮಲಮೂತ್ರ ದ್ವಾರವನ್ನು ಸೃಷ್ಟಿ ಮಾಡಿದ. ಇದನ್ನೆಲ್ಲ ನಿಯಂತ್ರಿಸಿ ಈ ಕಾರವಾರ ಮಾಡುವವ ಯಾರು ಅಂದ್ರೆ ಅಕಾರವಾಚ್ಯನಾದ ಭಗವಂತ ಎಚ್ಚರದಲ್ಲಿ ಏನೇನು ಮಾಡ್ತಾ ಇದ್ದಾನೆ ಅಂತ ಅನ್ನೋದ್ರ ಬಗ್ಗೆ ಎಚ್ಚರಾಗಯ್ಯ. ಯಾಕೆ ಎಚ್ಚರದಲ್ಲೂ ಇದರ ಬಗ್ಗೆ ಎಚ್ಚರಾಗದೆ ಬದುಕ್ತಾ ಇದ್ದೀಯಾ ಅಂತದ್ದು. ಅಲ್ಲಿಂದ ಮಧ್ಯೆ ಹೋಗ್ಕೊಳ್ಳಿ. ಅಂದ್ರೆ ಎಚ್ಚರ. ಎಚ್ಚರದಲ್ಲಿ ನಾನೇ ನೋಡಿದ್ದು ನಾನೇ ಮಾಡಿದ್ದು ಅಂತ ತಿಳ್ಕೊಂಡಿ ಅಲ್ಲ, ಹೋಗ್ರಿ, ಅದಕ್ಕಂತ ಮುಂದೆ ಹೋಗು. ಊ ಅಂದ್ರೆ ಆಪ್ತಿ, ಹೊರಗಿನ ಪ್ರಪಂಚದ ಜೊತೆಗೆ ನಮ್ಮ ವ್ಯಾಪ್ತಿ, ಸಂಪರ್ಕ, ಅದು ತಪ್ಪಿತು. ಯಾಕೆ? ಉತ್ಕರ್ಷ ಮಾಡಿಕೊಂಡು. ಉತ್ಕರ್ಷಣ ಅಂದ್ರೆ ಒಳಕ್ಕೆ ಎಳ್ಕೊಳ್ಳುವುದು, ವಿಡ್ರಾವಲ್. ಹೊರಗಿನ ಪ್ರಪಂಚದ ಸಂಪರ್ಕದಿಂದ ನಿನ್ನನ್ನು ಉತ್ಕರ್ಷಣ ಮಾಡಿ ಎಳ್ಕೊಂಡು ಒಳಕ್ಕೆ ಸೇರಿಸಿಕೊಂಡಲ್ಲಿ. ಕರ್ಷಣ, ಬಾಹ್ಯ ಪ್ರಪಂಚದಿಂದ ಉದ್ಗತ್ಯ ಕರ್ಷಣ. ಒಳಗಿನ ಪ್ರಪಂಚದಲ್ಲಿ ಸ್ಕ್ರೀನ್ನಲ್ಲಿ ಬೆಳಕು ಬಿತ್ತು, ಅಲ್ಲಿ ಸಿನಿಮಾ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದಿ. ಅದು ಯಾರು ತೋರಿಸಿದ್ದು? ಒಂಥರ ಎಚ್ಚರದಲ್ಲಿ ನೀನೇ ನೋಡಿದಿ, ಕನಸಿನಲ್ಲಿ ಕಂಡಿಯಲ್ಲ, ಅದನ್ನು ಯಾರು ತೋರಿಸಿದ್ದು ನಿನಗೆ? ನೀನು ಇಂಥ ಕನಸು ಬೀಳಬೇಕು ಅಂತೇನು ಬಯಸಿ ಮಲಗಿಲಿಲ್ಲ, ಬಯಸಿದ ಕನಸು ಬೀಳಲಿಲ್ಲ. ಏನು ಬಿತ್ತೋ ಅದನ್ನು ನೋಡಿದೆ ಅಷ್ಟೆ. ಕನಸು ಬೀಳಬೇಕು ಅಂದಾಗ ಕನಸು ಬೀಳಬೇಕಾಗಿಲ್ಲ, ಅಥವಾ ಇಂಥದೇ ಕನಸು ಬಿಡ್ಬೇಕು ಅಂಥದ್ದೇ ಕನಸು ಬೀಳಬೇಕಾಗಿಲ್ಲ. ಏನೋ ಒಂದು ಕನಸು ಬೀಳಬೇಕು ಅಂತ ಮನುಷ್ಯ ಆಸೆ ಪಟ್ಟು ಮಲಗ್ತಾನೆ, ಆ ಕನಸೇ ಬೀಳದೆ ಇರಬಹುದು. ಅಥವಾ ಅವನು ಒಳ್ಳೆ ಏನೋ ಒಂದು ಸುಂದರಿಯಾದ ಹೆಣ್ಣು ಗಂಡಾದರೆ, ಒಬ್ಬ ಸುಂದರ ಅಪ್ಸರ ಸ್ತ್ರೀ ಉರ್ವಶಿ ಕಾಣಬೇಕು ಇವತ್ತು ರಾತ್ರಿ ಕನಸಿನಲ್ಲಿ ಅಂತ ಮಲ್ಕೊಳ್ತಾನೆ. ಯಾವುದೋ ಒಂದು ರಕ್ಕಸಿ ರೂಪ ಕಂಡು ಹೆದರಿ ಓಡ್ಕೊಂಡಿರ್ತಾನೆ, ಕಿರಿಚಿಕೊಂಡು ಎದ್ದು ಬಿಡ್ತಾನೆ. ಅಂದರೆ ಅವನು ಬಯಸಿದ ರೂಪ, ಅವನು ಬಯಸಿದ ಕನಸು ಅವನಿಗೆ. ಹಾಗಾದ್ರೆ ಕನಸು ಅಂದ್ರೆ ನಾನು ಹೇಳಿದ ಇಲ್ಲಿ ಸೆಂಟರು, ಕಿರಿನಾಲಿಗೆಯ ತುದಿಯಲ್ಲಿ ಒಂದು ಸೂಜಿ ಮನೆಯಂತಹ ಸ್ಕ್ರೀನ್ ಇದೆ ಒಳಗೆ. ಆ ಸ್ಕ್ರೀನ್ ನಲ್ಲಿ ಇಡೀ ಪ್ರಪಂಚ ಕಾಣುತ್ತೆ. ನಮ್ಮ ಟಿವಿಯಲ್ಲಿ ಕಾಣೋದಿಲ್ವ ಹಾಗೆ? ಎಷ್ಟು ದೊಡ್ಡದಿದೆ ಸ್ಕ್ರೀನು.
ಅದರಲ್ಲಿ ಸ್ಕೈ ಸ್ಕ್ರೇಪರ್ಸು ಕಾಣುತ್ತೋ ಇಲ್ವೋ? ಟಿವಿಯಲ್ಲಿ ದೊಡ್ಡ ವಿಮಾನ ಟಿವಿಯಲ್ಲಿ ಕಾಣುತ್ತೆ. ಹಾಗೆ ಸೂಜಿಯ ಮನೆಯಂಥ ಒಂದು ಸ್ಕ್ರೀನ್ ಇದೆ ಒಳಗೆ, ಅದರಲ್ಲಿ ಇಡೀ ವಿಶ್ವದ ಕನಸು ಕಾಣುತ್ತೆ. ನ ತತ್ರ ರಥಾಹ ನ ರಥ ಯೋಗಾಹ ನ ಪಂಥಾನಃ ರಥಾನ್ನ ರಥ ಯೋಗಾನ್ನ ಪಥ ಸೃಜತೆ ಏಷ ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಮಾಣಃ. ಉಪನಿಷತ್ತು ಹೇಳಿತು ಅಲ್ಲಿ ನ ತತ್ರ ರಥಾಹ, ರಥ ಅಂದರೆ ಗಾಡಿ ಅಂತ ಅರ್ಥ, ಕುದುರೆ ಗಾಡಿ. ರಥಂ ಸ್ಥಾಪಯಮೇ ಅಚ್ಯುತ ಅಂತ ಭಗವದ್ಗೀತೆ ಹೇಳ್ತಾನೆ ಅರ್ಜುನ. ನಮ್ಮ ಹಿಂದಿನವರೆಲ್ಲ ಏನು ಬರೀ ದೇವರುಗಳು ಮಾತ್ರ ಅಲ್ಲ, ಮನುಷ್ಯರು ರಥದಲ್ಲಿ ಓಡಾಡ್ತಿದ್ರು ಅಂತ. ಕೆಲವು ರಥ ಅಂದರೆ ಉತ್ಸವ ಕಳೆಯುವ ರಥ ಮಾತ್ರ ರಥ. ರಥ ಅಂದರೆ ವಾಹನ ಅಂತ ಅರ್ಥ. ಕುದುರೆ ಗಾಡಿಗೂ ರಥ ಅಂತ ಹೇಳುದು ಸಂಸ್ಕೃತದಲ್ಲಿ. ನ ತತ್ರ ರಥಾಹ, ಉಪನಿಷತ್ತು ಹೇಳುತ್ತೆ ಅಪ್ಪ ಇಲ್ಲಿ ಒಳಗಿಂದ ಕುದುರೆ ಗಾಡಿ ಇಲ್ಲ. ನ ರಥ ಯೋಗ, ಕುದುರೆ ಗಾಡಿ ಕತ್ತಿದ ಕುದುರೆಯೂ ಇಲ್ಲ, ಕುದುರೆ ಇಲ್ಲ, ಕುದುರೆ ಗಾಡಿ ಇಲ್ಲ. ನ ಪಂಥಾನಃ, ಕುದುರೆ ಗಾಡಿ ಓಡಿಸಲಿಕ್ಕೆ ರಸ್ತೆಯೂ ಇಲ್ಲ, ಅದು ಸೂಜಿ ಮನೆ ಅಂತ ಸ್ಕ್ರೀನ್ ಅಲ್ಲಿ ಇರೋದು. ಆದರೆ ನೀನು ಕಾಣ್ತಿ ಕುದುರೆ ಗಾಡಿ, ಅದ್ರ ನೀನು ಕೂತಿದ್ದಿ, ಆ ಗಾಡಿ ಹೋಗ್ತಾ ಇದೆ. ರಥಾನ್ ರಥಯೋಗಾನ್ ಪಥ ಸೃಜತೆ. ನಿನ್ನ ಆ ಕನಸಿನ ಪ್ರಪಂಚದಲ್ಲಿ ರಥಗಳನ್ನ, ಕುದುರೆಗಳನ್ನ, ರಸ್ತೆಗಳನ್ನ ಸೃಷ್ಟಿ ಮಾಡಿ ನಿನ್ನನ್ನು ಆ ಗಾಡಿಯಲ್ಲಿ ಕೂಡಿಸಿ ಕರ್ಕೊಂಡು ಹೋದವನು ಯಾರು? ಅದು ಅವನು ಸ್ವಪ್ನ ನಿಯಾಮಕನಾದ ಭಗವಂತ. ಅವನನ್ನು ಅಂತ ಕರೆದ್ರು. ಉತ್ಕರ್ಷ, ಒಳಗೆ ಕೇಳೋದು ಒಳಗಿನ ಪ್ರಪಂಚ ತೋರಿಸಿದ್ನಲ್ಲ. ಅಂದ್ರೆ ನೀನು ಕೂತ್ಕೊಂಡು ಸಿನಿಮಾ ನೋಡ್ತಾ ಇರುವವ, ಕನಸು ಒಂದು ಸಿನಿಮಾ ನೋಡೋದು, ಅದು ಒಳಗಿನ ಪ್ರಪಂಚದಲ್ಲಿ ಸಿನಿಮಾ. ನಾವು ಥಿಯೇಟರ್ನಲ್ಲಿ ಹೋಗಿ ಕೂತ್ಕೊಂಡು ಒಳ್ಳೆ ಸಿನಿಮಾ ಕಾಣುತ್ತಾ? ಕಾಣೋದಿಲ್ಲ. ಅಲ್ಲಿ ಒಂದು ಪ್ರಾಜೆಕ್ಟ್, ಒಬ್ಬ ಟೆಕ್ನಿಷಿಯನ್ ಇರಬೇಕು, ಅವನು ಫಿಲ್ಮ್ ಪ್ರಾಜೆಕ್ಟ್ ಮಾಡಬೇಕು ಅಂದರೆ ನಮಗೆ ಕಾಣುತ್ತೆ, ಅದು ಸ್ಕ್ರೀನಲ್ಲಿ ಬೆಳಕು ಹಾಯಿಸ್ಬೇಕು. ಆ ರೀತಿ ಒಳಗಿನಿಂದ ಫಿಲ್ಮ್ ಪ್ರಾಜೆಕ್ಟ್ ಮಾಡಿ ನಿನಗೆ ಈ ಸಿನಿಮಾ ತೋರಿಸಿದ ಟೆಕ್ನಿಷಿಯನ್ ಯಾರು? ಯು ಆರ್ ದ ಸ್ಪೆಕ್ಟೇಟರ್, ಯು ಆರ್ ನಾಟ್ ದ ಟೆಕ್ನಿಷಿಯನ್. ಅಂಡ್ ಹೂ ಈಸ್ ದ ಟೆಕ್ನಿಷಿಯನ್ ಇನ್ ಯುವರ್ ಡ್ರೀಮ್ ಸ್ಟೇಜ್? ನೀನು ಸ್ಪೆಕ್ಟೇಟರ್, ಪ್ರೇಕ್ಷಕ. ಪ್ರೇಕ್ಷಕನಿಗೆ ಸಿನಿಮಾ ತೋರಿಸಿದಂಥ ಟೆಕ್ನಿಷಿಯನ್ ಯಾರು? ಅವನು ಹಾಗಾದ್ರೆ ಎಚ್ಚರ ನಿನ್ನ ಕೈಯಲ್ಲಿಲ್ಲ. ಕಾಮಂ ಕಾಮಂ ಏಷ ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಮಾಣಃ. ಕಠೋಪನಿಷತ್ತು. ನೀವೆಲ್ಲರೂ ಮಲಗಿದಾಗಲೂ ನಿಮಗೆ ಸಿನಿಮಾ ತೋರಿಸುವುದಕ್ಕೋಸ್ಕರ ಯಾರು ಎಚ್ಚರವಾಗಿರ್ತಾನೋ ಅವನು ಭಗವಂತ. ಆಯ್ತು, ಎಚ್ಚರ ಕನಸು. ಅಲ್ಲಿಂದ ಮುಂದಕ್ಕೆ ಹೋಗಿ ಮಾ ಅಂದ್ರೆ ಮಾ ಈಸ್ ಅನ್ ಅಬ್ರಿವಿಯೇಷನ್ ಆಫ್ ಮಾನ. ಮಾನ ಅಂತಂದ್ರೆ ಮರ್ಜರ್ ಅಂತ ಅರ್ಥ, ಅಂತರ್ಭಾವ. ನೀನು ಆವಾಗ ಇಲ್ಲಿಂದ ಮತ್ತೆ ಇಲ್ಲಿಯ ಸ್ವಿಚ್ ಆನ್ ಆಯಿತು. ಆವಾಗ ಇಲ್ಲಿ ಇರತಕ್ಕಂಥ ಭಗವಂತ ಫಂಕ್ಷನಿಂಗ್ ಶುರು ಮಾಡಿದ. ಇವನು ಇಲ್ಲಿದ್ದವ ವಿಶ್ವ, ಇಡೀ ವಿಶ್ವದ ಅನುಭವ ಕೊಟ್ಟವನಿಗೆ ಹೆಸರು ವಿಶ್ವ ಅಂತಲೇ. ವಿಶ್ವ, ವೈಶ್ವಾನರ, ವಿಶ್ವನರರಿಗೂ ವಿಶ್ವದ ಅನುಭವ ಕೊಟ್ಟವ. ಅಲ್ಲಿಂದ ಒಳಗಿನ ಸಿನಿಮಾದ ಸ್ಕ್ರೀನಿನ ಮೇಲೆ ಮಾತ್ರ ಒಳಗಿರತಕ್ಕ ವಾಸನೆಯ ತೇಜಸ್ಸನ್ನು ಹಾಯಿಸಿದವ ತೈಜಸ್ಸ. ಅವನು ಸಿನಿಮಾ ತೋರ್ಬೇಕಾದ್ರೆ ಸ್ಕ್ರೀನ್ ಮೇಲೆ ಮಾತ್ರ ತೇಜಸ್ ಬರ್ಬೇಕು, ಎಲ್ಲ ಕಡೆ ಲೈಟ್ ಹಾಕಿದ್ರೆ ಸಿನಿಮಾ ಕಾಣೋಲ್ಲ. ಹಾಗೆ ಇವನು ಒಳಗಿನ ತೇಜಸ್ಸನ್ನು ಸ್ಕ್ರೀನ್ ಮೇಲೆ ಬಿಟ್ಟವ ತೈಜಸ್ಸ. ಅವನ ಕನಸು ಕಾಣಿಸಿದ. ಅಲ್ಲಿಂದ ಮುಂದೆ ಪ್ರಾಜ್ಞ, ಏನು ಗೊತ್ತಿಲ್ಲದ ಸ್ಥಿತಿಗೆ ಕೊಂಡೋಗ್ಬಿಟ್ಟ. ಅದು ಯಾಕೆ ಅಂದರೆ ಅವನು ನಿನಗೆ ಏನನ್ನೂ ತಿಳಿಸದೆ ರೆಸ್ಟ್ ತಗೋ ಮಗು ಅಂತ ತನ್ನ ತೊಡೆಯಲ್ಲಿ ಮಲಗಿಸಿಕೊಂಡ ಭಗವಂತ. ಹೃದಯದಲ್ಲಿರತಕ್ಕ ಪ್ರಾಜ್ಞನಾಮಕನಾದ ಭಗವಂತನ ರೂಪದಲ್ಲಿ ಮರ್ಜಾಗಿ ಕೂತುಕೊಳ್ಳತಕ್ಕಂಥ ಸ್ಥಿತಿ ಎಷ್ಟು ಅದ್ಭುತವಾದ ಸ್ಥಿತಿ ನೋಡಿ. ಭಗವಂತನಲ್ಲಿ ಮರ್ಜಾಗಿ ಕೂತುಕೊಳ್ಳುವ ಸ್ಥಿತಿ ನಿದ್ರೆ ಅಂದರೆ. ಹಾಗಾದರೆ ಅದು ಮೋಕ್ಷಕ್ಕೆ ಬಹಳ ಹತ್ತಿರ ಅದು. ಯಾಕಂದ್ರೆ ಮೋಕ್ಷ ಅಂದ್ರೂ ಭಗವಂತನಲ್ಲಿ ಮರ್ಜ ಆಗೋದು. ವ್ಯತ್ಯಾಸ ಏನು ಅಂದರೆ ಅಲ್ಲಿ ಭಗವಂತನ ಜೊತೆಗಿದ್ದೇನೆ ಅನ್ನುವ ಎಚ್ಚರ ಇದೆ, ಇಲ್ಲಿ ಭಗವಂತನ ಜೊತೆಗಿದ್ದೇನೆ ಅನ್ನುವ ಎಚ್ಚರ ಇಲ್ಲ, ಅಷ್ಟೇ ವ್ಯತ್ಯಾಸ. ಈ ಸಂಪತ್ತು ಅಂದ್ರೆ ಇರೋದಲ್ಲ, ಇರೋದರ ಅರಿವು ಸಂಪತ್ತು. ಇಲ್ಲಿ ಅರಿವೇ ಇಲ್ಲ, ಅರಿವು ಗೇಡಿತನ. ಆದರೆ ಭಗವಂತನ ಜೊತೆಗೆ ಮರ್ಜಾಗಿರುವುದರಿಂದ ಅವನಿಗೊಂದು ಲಾಭ ಏನು ಗೊತ್ತಾ? ಎಚ್ಚರದಲ್ಲಿ ಸುಖ ದುಃಖಗಳ ಅನುಭವ ಆಯಿತು. ಏಕೆಂದ್ರೆ ಭಗವಂತ ಇಲ್ಲಿದ್ದ, ಇವನಿಲ್ಲೇ ಇದ್ದ, ಡಿಸ್ಟನ್ಸ್ ಇತ್ತು. ಕನಸಿನಲ್ಲಿ ಭಗವಂತ ಇಲ್ಲಿ ಬಂದು ಸ್ವಿಚ್ ಆನ್ ಮಾಡಿ ಕೂತ, ಇವನಿಲ್ಲೇ ಇದ್ದ ಜೀವ, ಸುಖ ದುಃಖ ಆಯಿತು. ಸೊ ನಿದ್ರೆಯಲ್ಲಿ ಭಗವಂತನ ಇಲ್ಲಿರತಕ್ಕ ರೂಪದ ಜೊತೆಗೆ ಸೇರಿಕೊಂಡು ಕೂತ್ಬಿಟ್ಟ.
ಭಗವಂತನ ಜೊತೆಗೆ ಇದ್ದವರಿಗೆ ಎಂದೂ ದುಃಖ ಆಗುವುದಿಲ್ಲ. ಭಗವಂತನ ಜೊತೆಗೆ ಇದ್ದೇನೆ ಅಂತ ಗೊತ್ತಿರದೇ ಇರಲಿ. ಹಾಗಾಗಿ ನಿದ್ರೆಯಲ್ಲಿ ಅವನಿಗೆ ಭಗವಂತನ ಜೊತೆಗೆ ಇದ್ದೇನೆ ಅನ್ನುವ ಅರಿವು ಇಲ್ಲದೇ ಇದ್ದರೂ ದುಃಖವೇ ಇಲ್ಲ, ಆನಂದಮಯವಾದ ಸ್ಥಿತಿ ಆಗುತ್ತೆ. ನಿದ್ರೆಯಲ್ಲಿ ಯಾರಿಗೂ ದುಃಖ ಆಗುವುದಿಲ್ಲ. ಕಾರಣ ಅದು ಭಗವಂತನ ಜೊತೆಗೆ ಇರತಕ್ಕಂಥ ಒಂದು ಸ್ಥಿತಿ. ಹಾಗಾಗಿ ಮಾನಂ ಮರ್ಜರ್, ಭಗವಂತನಲ್ಲಿ ಸೇರಿಕೊಂಡೇ ಅಲ್ಲ, ಆವಾಗ ನಿನಗೆ ಏನು ದುಃಖವೇ ಆಗಲಿಲ್ಲ. ಮನುಷ್ಯನಿಗೆ ನಿರ್ದುಃಖವಾದ ಆನಂದದ ಸ್ಥಿತಿ ಒಂದು ಇದೆ ಅನ್ನುವಂಥದ್ದು ಅನುಭವ ಆಗುವುದು ನಿದ್ರೆಯಲ್ಲಿ ಮಾತ್ರ. ಆ ಸ್ಥಿತಿಯಲ್ಲಿ ನಾನು ಶಾಶ್ವತವಾಗಿರಬೇಕನ್ನುವ ಬಯಕೆ, ಮೋಕ್ಷದ ಬಯಕೆಗೆ ಮೂಲ ಇನ್ಸ್ಪಿರೇಷನ್ನು ನಿದ್ರೆ. ಆದ್ದರಿಂದ ಆದಷ್ಟು ಹೆಚ್ಚು ನಿದ್ರೆ ಮಾಡುವ ಅಂತ ಕೆಲವರು ಪ್ರಯತ್ನ ಮಾಡೋದುಂಟು. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದಷ್ಟು ಹಗಲು ರಾತ್ರಿ ನಿದ್ರೆ ಆದರೂ ಮಾಡೋಣ, ಭಗವಂತರ ಜೊತೆಗೆ ಇದ್ದು ಬಿಡೋಣ ಆದಷ್ಟು. ಆದರೆ ಅರಿವುಗೇಡಿತನ ಅದು. ಅದಕ್ಕೆ ಏನು ಹೇಳ್ತಾನೆ, ನಿದ್ರೆಯಲ್ಲಿ ನೀನು ಏನನ್ನ ನಿನಗೆ ಗೊತ್ತಿಲ್ಲದೆ ಗಳಿಸಿದೆಯೋ ಅದನ್ನು ಎಚ್ಚರದಲ್ಲೂ ಉಳಿಸಿಕೋ ಅಂತ. ಎಚ್ಚರವನ್ನು ಗಳಿಸು, ನಿದ್ರೆಯ ಸ್ಥಿತಿಯನ್ನು ಉಳಿಸು. ನಿದ್ರೆಯ ಸ್ಥಿತಿಯಲ್ಲಿ ಎಚ್ಚರಗೇಡಿತನದಲ್ಲಿ ಆನಂದ ಆಯಿತು ಅಂದ್ರೆ ಏನು ಉಪಯೋಗ ಇಲ್ಲ. ಅದರಿಂದ ಅದು ಏನು ಅಂದ್ರೆ, ಈ ಕೆಲವರು ತಾಪತ್ರಯ ಜಾಸ್ತಿ ಆಗುತ್ತೆ ಅಂತ ಸ್ಲೀಪಿಂಗ್ ಪಿಲ್ಸ್ ತಗೋತಾರಲ್ಲ, ಅದನ್ನೇನು ಆನಂದ ಆಗುದಲ್ಲ, ದುಃಖ. ಅಥವಾ ಪೇನ್ ಕಿಲ್ಲರ್ಸ್ ತಗೊಂಡ ಹಾಗೆ, ಪೇನ್ ಕಿಲ್ಲರ್ಸ್ ತಗೊಂಡ್ರೆ ಪೇನ್ ಗುಣ ಆಗೋದಿಲ್ಲ, ಬಟ್ ಪೇನ್ನ ಎಕ್ಸ್ಪೀರಿಯನ್ಸ್ ನಮಗೆ ಆಗದಂತೆ ಆ ನರಗಳನ್ನು ಅದು ಸ್ಥಗಿತಗೊಳಿಸುತ್ತೆ ಅಷ್ಟೇ. ಅದು ಉಪಯೋಗ ಇಲ್ಲ, ಅದು ಒಳಗಿಂದ ಕಾಯಿಲೆ ಇದೆ, ಅದರ ಅನುಭವ ಬರದಂತೆ ಮಾಡೋದು. ಹಾಗೆ ನಿದ್ರೆ ಅಂದ್ರೆ ನಿಜವಾಗಿ ದುಃಖ, ಸುಖ ದುಃಖಾತ್ಮಕವಾದ ಬಂಧನ ಇದೆ, ಅದರ ಅರಿವು ಬರದಂತೆ ಮಾಡೋದಷ್ಟೇ. ನಿಜವಾಗಿ ಹಾಗಲ್ಲ, ಅದರಿಂದ ಮೀರಬೇಕು. ಅದರಿಂದ ಏನು ಮಾಡಬೇಕು, ನೀನು ನಿದ್ರೆಯಲ್ಲಿರತಕ್ಕಂಥ ಭಗವಂತ, ಅವನ ಬಗ್ಗೆ ಯೋಚನೆ ಮಾಡು. ಏನ್ರಿ ಯೋಚನೆ ಮಾಡೋದು? ಯೋಚನೆ ಮಾಡಿ ತುಂಬಾ ಇದೆ. ನಿದ್ರೆ ಬಗ್ಗೆ ತುಂಬಾ ಯೋಚನೆ ಮಾಡಬೇಕು. ನಿದ್ರೆ ಬಗ್ಗೆ ತುಂಬಾ ಯೋಚನೆ ಮಾಡ್ಲಿಕ್ಕೋಸ್ಕರ ಆದ್ರೂ ನಾವು ನಿದ್ರೆ ಮಾಡದೆ ಎಚ್ಚರವಾಗಿರ್ಬೇಕು. ಬರೀ ನಿದ್ರೆ ಮಾಡಿದ ಬಗ್ಗೆ ಯೋಚನೆ ಮಾಡ್ಲಿಕ್ಕೂ ಪುರುಸೊತ್ತಿಲ್ಲ ಅಂತ ಆಗತ್ತೆ. ನಿದ್ರೆ ಬಗ್ಗೆ ಏನು ಯೋಚನೆ ಮಾಡ್ಲಿಕ್ಕಿದೆ? ನಿದ್ರೆಯಲ್ಲಿ ಏನಿದೆ? ಯಾಕೆ ಆನಂದ ಆಗತ್ತೆ? ಅದು ಗೊತ್ತಿದೆ ನಮಗೆ. ನಿದ್ರೆಯಲ್ಲಿ ಆನಂದ ಇದೆ. ಇನ್ನೇನೇನಿದೆ ಯೋಚನೆ ಮಾಡು. ನಿದ್ರೆಯಲ್ಲಿ ಏನಿದೆ? ನಿದ್ರೆಯಲ್ಲಿ ಒಂದು 3-4 ಸಂಗತಿಗಳು ಇವೆ, ಏನು ಇಲ್ಲ ಅಂದ್ರು. ಏನಿದೆ? ಬೆಳಗಾತ ಎದ್ದ ಮೇಲೆ ಏತಾವಂತಂ ಕಾಲಂ ಸುಖಮಹಂ ಅಸ್ವಾಪ್ಸಂ ನ ಕಿಮಪ್ಯವೇದಿಷಂ. ಪ್ರಾಚೀನ ಹೇಳ್ತಾರೆ, ರಾತ್ರಿ ಹೊತ್ತು ಏನೇನೋ ನಡೆದಿರುತ್ತೆ. ಪೇಪರ್ನಲ್ಲಿ ಬೆಳಗಾತ ಸುದ್ದಿ ಬರುತ್ತೆ, ಅಲ್ಲಿ ಹಾಗಾಯ್ತು, ಇಲ್ಲಿ ಹೀಗಾಯ್ತು, ಏನೇನೋ ಆಗಿರುತ್ತೆ. ನಾವು ನಿದ್ದೆಯಲ್ಲಿ ಪ್ರಪಂಚದಲ್ಲಿ ಬೇಕಾದ ಘಟನೆಗಳು ನಡೆದಿರ್ತಾರೆ. ಬೆಳಗಾತ ನಾವಿನ್ನೂ ಪೇಪರ್ ನೋಡಿಲ್ಲ, ಎದ್ದಿರ್ತೇವೆ. ನಮ್ಗಿಂತ ಮೊದಲು ಎದ್ದವರು, ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ಏನಾಯ್ತು? ನನಗೊಂದು ಗೊತ್ತಿಲ್ಲಪ್ಪ. ಯಾಕೆಂದ್ರೆ ನಾನು ನಿನ್ನೆ ರಾತ್ರಿ ಮಲಗಿದವ, ಬೆಳಗಿನ ತನಕ ಆನಂದವಾಗಿ ನಿದ್ರೆ ಮಾಡಿದೆ. ಆ ಮಧ್ಯೆ ಏನಾಯ್ತು ನನಗೊಂದೂ ಗೊತ್ತಿಲ್ಲ ಅಂತ. ಹಾಗಾದ್ರೆ ಅವನಿಗೆ ಕೆಲವು ವಿಷಯ ಗೊತ್ತಿದೆ. ಮುಖ್ಯವಾಗಿ ಅವನಿಗೆ ನನಗೊಂದು ಗೊತ್ತಿಲ್ಲ ಅಂತಾನಲ್ಲ, ಏನು ಗೊತ್ತಿಲ್ಲ ಅನ್ನೋದು ಗೊತ್ತಿದೆ. ಹಿ ನೋಸ್ ದಟ್ ಹಿ ನೋಸ್ ನಾಟ್. ಇದು ದೊಡ್ಡ ಸಂಗತಿ ಅಲ್ವಾ? ನಮ್ಗೆ ಎಚ್ಚರ ಆದ್ಮೇಲೆ ಏನೂ ಗೊತ್ತಿರೋದಿಲ್ಲ, ಆದ್ರೂ ಎಲ್ಲ ಗೊತ್ತಿದೆ ಅಂತ ತಿಳ್ಕೊಳ್ತೇವೆ. ನಿದ್ರೆಯಲ್ಲಿ ಯಥಾರ್ಥ ಜ್ಞಾನ ಇದೆ, ಏನೂ ಗೊತ್ತಿಲ್ಲ ಅಂತ. ವಿ ನೋ ದಟ್ ವಿ ಡು ನಾಟ್ ನೋ, ವಿ ನೋ ದಟ್ ವಿ ನೋ ನಥಿಂಗ್. ನನಗೇನೂ ಗೊತ್ತಿಲ್ಲ, ಅಜ್ಞಾನದ ಜ್ಞಾನ ಇದೆ. ಎಚ್ಚರದಲ್ಲಿ ಹೋಗ್ಬಿಡುತ್ತೆ. ನನ್ನಂಥ ಜ್ಞಾನಿ ಯಾರು, ನನ್ನಂಥ ಪಂಡಿತ ಯಾರನ್ನು ಶುರು ಮಾಡ್ತೇವೆ. ನಿದ್ರೆಯಲ್ಲಿ ಇರುವ ಆ ಅಜ್ಞಾನದ ಜ್ಞಾನವನ್ನು ಉಳಿಸಿಕೊ. ಆಮೇಲೆ ನಿದ್ದೆ ಇನ್ನೇನಿದೆ? ನಿನ್ನೆ ರಾತ್ರಿ ಮಲಗಿದವನಿಗೆ ಇವತ್ತು ಬೆಳಗಿನ ತನಕ ಆನಂದವಾಗಿ ನಿದ್ರೆ ಬಂತು, ಆದ್ರಿಂದ ನನಗೇನೂ ಗೊತ್ತಿಲ್ಲ. ಓಹೋ, ಹಾಗಾದ್ರೆ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗಿನ ತನಕ ಅದು ಕಂಟಿನ್ಯೂಯೇಷನ್ ಆಫ್ ಟೈಮ್, ಅವೇರ್ನೆಸ್ ಆಫ್ ಟೈಮ್ ಈಸ್ ದೇರ್. ನಿನ್ನೆ ಮಲಗಿ ಬೆಳಗಾತ ಎದ್ದಾಗ ನಾನು ಎಷ್ಟು ದಿವಸ ಆಯ್ತು ಮಲಗಿ ಅಂತ ಯಾರಿಗೂ ಡೌಟ್ ಬರೋದಿಲ್ಲ. ಕರೆಕ್ಟಾಗಿ ಟೈಮ್ ಕೌಂಟ್ ಆಗ್ತಾ ಇರ್ತದೆ. ನಿನ್ನೆ ರಾತ್ರಿ ಮಲಗಿ ಬೆಳಗ್ಗೆ ಏಳುವ ತನಕ ಒಳಗಿನ ಇನ್ನರ್ ಟೈಮ್ ಈಸ್ ಫಂಕ್ಷನಿಂಗ್. ನಮಗೆ ಅದು ಗೊತ್ತಿಲ್ಲದೆ ಅಲಾರ್ಮ್ ಇಡ್ತೇವೆ. ಅಲಾರ್ಮ್ ಇಟ್ಟು ಬೆಳಗಾದ 4:30 ಗಂಟೆಗೆ. ಈ ಒಳಗಿನ ಇನ್ನರ್ ಟೈಮ್ಗೆ ಸಜೆಷನ್ ಕೊಟ್ಟರೆ ಕರೆಕ್ಟ್ 4:30 ಗಂಟೆಗೆ ಎಬ್ಬಿಸ್ತದೆ ಅದು. ಅಲಾರ್ಮ್ ಬೇಡ. ಆದ್ರೆ ನೀವು ಅಲಾರ್ಮ್ ಇಟ್ಟು ಅದರ ಹತ್ರ ಹೇಳಿದರೆ, ನೀನು ಅಲಾರ್ಮ್ ಇಟ್ಟಿದ್ಯಲ್ಲ, ನಾನೇ ಯಾಕೆ ಎಬ್ಬಿಸ್ಬೇಕು ಅನ್ನತ್ತೆ. ಅದು ಅಲಾರ್ಮು ಇಟ್ಟು ಬಿಡ್ಬೋಣ, ಅದಕ್ಕೂ ಹೇಳಿಬಿಡ. ಒಳಗಿನ ಟೈಮ್ ಕೌಂಟಿಂಗ್ ಅದು.
4 ಸೆಕೆಂಡಿಗೆ ಒಂದು ಉಸಿರು, 21,600 ಉಸಿರಾಟ ಒಂದು ದಿವಸಕ್ಕೆ ಅನ್ನುವಂಥ ಮಾತಿನಲ್ಲೇ ಒಳಗಿನಿಂದ ಟೈಮ್ ಕೌಂಟಿಂಗ್, ಅದರಿಂದ ಅವೇರ್ನೆಸ್ ಆಫ್ ಟೈಮ್ ಈಸ್ ದೇರ್. ಕಾಲದ ಅರಿವು ಇದೆ, ಕಾಲದ ಅರಿವು ಇದೆ ಅನ್ನುವ ಅರಿವು ಇಲ್ಲ. ಇವೆಲ್ಲ ವಿಚಿತ್ರಗಳು ಕನಸಿನಲ್ಲಿ. ಆಮೇಲೆ ನಿನ್ನೆ ರಾತ್ರಿ ಬೆಳಗಿನ ತನಕ ನಾನು ಮಲಗಿದ್ದೆ. ಓಹೋ, ಅವೇರ್ನೆಸ್ ಆಫ್ ದ ಸೆಲ್ಫ್ ಈಸ್ ದೇರ್. ನಾನು ಅನ್ನುವುದು ಗೊತ್ತಿದೆ, ನಾನು ಗೊತ್ತಿದೆ, ನಾನು ಗೊತ್ತಿದೆ ಅನ್ನುವುದು ಗೊತ್ತಿಲ್ಲ. ಅದು ಎಚ್ಚರ ಆದ್ಮೇಲೆ ಗೊತ್ತಾಗೋದು. ನಾನು ಅನ್ನೋದು ನಿದ್ರೆಯಲ್ಲೂ ಗೊತ್ತಿತ್ತು ಅನ್ನೋದು ಎಚ್ಚರ ಆದ್ಮೇಲೆ ಗೊತ್ತಾಗತ್ತೆ. ನಾನು ಅನ್ನುವುದು ಗೊತ್ತಿದೆ, ಆದರೆ ಬರೇ ನಾನು, ಪ್ಯೂರ್ ಸೆಲ್ಫ್, ನಾನು ಮಾತ್ರ ಗೊತ್ತಿದೆ, ನನ್ನ ಇಲ್ಲ. ನಿದ್ರೆಯಲ್ಲಿ ನನ್ನ ಇಲ್ಲ. ನನ್ನ ಕೈ, ನನ್ನ ಕಾಲು, ನನ್ನ ಮನೆ, ನನ್ನ ಫ್ಯಾಮಿಲಿ ಏನು ಇಲ್ಲ, ಬರೇ ನಾನು. ಅದಕ್ಕೆ ವಿಭಕ್ತಿ ಇಲ್ಲ. ಆದ್ದರಿಂದ ನಾನು ಆನಂದವಾಗಿತ್ತು. ನಿದ್ರೆಯಲ್ಲಿ ನಾನು ಈಗ ಗೊತ್ತಿದೆ, ಆದರೆ ಆನಂದ. ಎಚ್ಚರದಲ್ಲಿ ನಾನು ಮಾತ್ರ ಅಲ್ಲ, ನನ್ನ ಶುರುವಾಯಿತು. ನನ್ನ ಮನೆ ರಿಪೇರಿ ಆಗಬೇಕು, ದುಃಖ ಆಯಿತು. ನನ್ನ ಮಗ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಪರೀಕ್ಷೆಯಲ್ಲಿ ಮಾರ್ಕ್ ತೆಗಿಲಿಲ್ಲ, ತಲೆ ಬಿಸಿ ಆಯ್ತು. ನಿದ್ರೆಯಲ್ಲೇ ಆಗೋದಿಲ್ಲ. ನನ್ನ ಕಾಲು ನೋವು ನನಗೆ ನಿದ್ರೆಯಲ್ಲಿ ಗೊತ್ತಾಗೋದಿಲ್ಲ. ಎಚ್ಚರ ಆದ್ಮೇಲೆ ಕಾಲಿನಲ್ಲಿ ನೋವು ಉಂಟು, ಇವತ್ತು ಡಾಕ್ಟರ್ ಹತ್ರ ಹೋಗಬೇಕು ಶುರುವಾಯಿತು. ನಿದ್ರೆಯಲ್ಲಿ ನಾನುವಿಗೆ ವಿಭಕ್ತಿ ಇಲ್ಲದೆ ಇರುವುದರಿಂದ ದುಃಖ ಇಲ್ಲ. ನಾನು ಅನ್ನುವುದು ಕೂಡ ಇಗೋ ಆಗಿ ನಿದ್ರೆಯಲ್ಲಿಲ್ಲ, ಬರೇ ಅವೇರ್ನೆಸ್ ಆಗಿದೆ. ಅದು ಇಗೋ ಆದಾಗ ನಾನು 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 ಅಂತ ಅಂಡರ್ಲೈನ್ ಬರ್ತದೆ. ಅನುದಾತ್ತ ಸ್ವರ, ನಾನು ಅಂತ ಅನುದಾತ್ತ ಸ್ವರ ಬಂದ್ಬಿಡುತ್ತೆ. ಅದು ಎಚ್ಚರದಲ್ಲಿ ಮಾತ್ರ. ನಿದ್ರೆಯಲ್ಲಿ ನಾನುವಿಗೆ ಅನುದಾತ್ತ ಸ್ವರ ಇಲ್ಲ. ಅಂದ ನಾನು, ನನ್ನ ಅಹಂಕಾರ, ಮಮಕಾರ ನಿದ್ರೆಯಲ್ಲಿ ಇಲ್ಲ, ಎಚ್ಚರದಲ್ಲಿ ಇದೆ. ಅದು ದುಃಖಕ್ಕೆ ಕಾರಣ ಆಗುತ್ತೆ. ಈ ನನ್ನ ನನ್ನ ನಾನು ನಾನು ಬಿಟ್ಟುಬಿಟ್ರೆ ಹಾಗಾದ್ರೆ ನಿದ್ರೆ ಹಾಗೆ ಆನಂದವಾಗಿರ್ಬೋದಲ್ಲ. ನಿದ್ರೆಯಿಂದ ಇದನ್ನು ಕಲಿ. ಎಚ್ಚರದಲ್ಲಿ ನಾನು ನನ್ನ ಆದಷ್ಟು ಕಮ್ಮಿ ಮಾಡುವುದು. ಎಷ್ಟೆಷ್ಟು ನನ್ನದು 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 ಅಂತೇವೋ ಅಷ್ಟಷ್ಟು ಪ್ರಾಬ್ಲಮ್ಸು, ಅಷ್ಟಷ್ಟು ದುಃಖ ಹೆಚ್ಚು. ಎಷ್ಟೆಷ್ಟು ನಾನು ನನ್ನ ಕಮ್ಮಿ ಆಗುತ್ತೋ ಅಷ್ಟಷ್ಟು ದುಃಖ ಕಮ್ಮಿ ಆಗುತ್ತೆ, ಆನಂದ ಹೆಚ್ಚಾಗುತ್ತೆ. ಇವಾಗ ನನ್ನ ಅಂತಿಳಿದ್ರೆ ದುಃಖವೇ ಆಗುವುದಿಲ್ಲ ನೋಡಿ. ನಮ್ಮ ಮನೆಯಲ್ಲಿ ಒಂದು ಮಗು ಜಾರಿ ಬೀಳುತ್ತೆ, ಓಡ್ತೇವೆ, ಏನು ಮಗು ನೋವಾಯ್ತಾ, ಎಲ್ಲಿ ನೋವಾಯ್ತು? ಅದಕ್ಕೆ ಏನೂ ನೋವಾಗಿರೋದಿಲ್ಲ. ಅದಕ್ಕೆ ಕಿರುಚಿರುಚು ಮಾಡ್ತೇವೆ, ಹೋ ಅಂತ ಹೇಳುತ್ತೆ. ಯಾಕಂದ್ರೆ ಯಾತ್ರೆ ಅವರು ಎತ್ಕೋತಾರೆ, ಮದ್ದು ಹಚ್ಚುತ್ತಾರೆ, ಅಯ್ಯೋ ನನ್ನ ಮಗು ಏನಾಯ್ತು ಅಂತ. ಅದಕ್ಕೆ ಆನಂದ. ಇವು ಪೆದ್ದು ಮದ್ದು ಹಚ್ಚುತ್ತಾವೆ, ಎತ್ಕೊಳ್ಳಿ ಅಂತ ಅವು ಕಿರ್ರಂತ ಗಿಟಾರ್ನ ಕಿರುಚಿ ಬಿಡ್ತಾವೆ. ಅವು ದೊಡ್ಡವರನ್ನು ಫೂಲ್ ಮಾಡುವಷ್ಟು ಬುದ್ಧಿ ಮಕ್ಕಳಿಗೂ ಇರುತ್ತೆ. ಯಾಕಂದ್ರೆ ಇವು ಫೂಲ್ ಆಗ್ಲಿಕ್ಕೆ ಇಷ್ಟಪಡ್ತಾವೆ, ನಾವು ಯಾಕೆ ಫೂಲ್ ಮಾಡಬಾರ್ದು ಅಂತ. ದೇ ವಾಂಟ್ ಟು ಬಿ ಫೂಲ್ಡ್. ಹಾಗೆ ಎತ್ಕೊಳ್ತಾರೆ, ಅಯ್ಯೋ ಮಗು 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 ಅದು ಎತ್ಕೊಳ್ಳಿ ಅಂತ ಅದಕ್ಕೆ. ಆದರೆ ಅದೇ ದೊಡ್ಡ ಪಕ್ಕದ ಮನೆಯ ಮಗು ಬಿದ್ದು ಕಾಲು ಮುರ್ಕೊಂಡ್ರು ನಮಗೆ ಏನಾಗೋದು? ಯಾಕಂದ್ರೆ ನಮ್ಮ ಅಲ್ಲ, ಬರೇ ಮಗು, ನಮ್ಮ ಮಗು ಅಲ್ಲ. ಆದರೆ ನಮ್ಮ ಆದಾಗ ಮಾತ್ರ ದುಃಖ ಆಗೋದು. ಆದರೆ ಎಲ್ಲ ಕಡೆಯೂ ಈ ನನ್ನ ಅನ್ನೋದರಿಂದ ನಾನು ನಾನು ಅನ್ನೋದು ಕೂಡ ಇದು ನನ್ನ ಅಧೀನ, ನಾನು ಇದರ ಒಡೆಯ. ಅಲ್ಲಿಯೂ ನನ್ನವೇ ಇರುವುದು ನಾನು ಅನ್ನೋ ಯುಗದಲ್ಲಿ ಕೂಡ. ನಾನು ಇದರ ಒಡೆಯ, ಇದು ನನ್ನ ಅಧೀನ. ಅದರ ಅರ್ಥ ಅಹಂಕಾರದಲ್ಲಿ ಇರುವಂಥದ್ದು ಏನು ಅಂದರೆ ಒಡೆತನದ ಪ್ರಜ್ಞೆ. ಈಗೋ ಅಂದ್ರೆ ಅದೇ. ನಿದ್ರೆಯಲ್ಲಿ ಆ ನಾನು ಒಡೆಯ ಅನ್ನೋ ಪ್ರಜ್ಞೆ ಇಲ್ಲ, ಬರೇ ಅವೇರ್ನೆಸ್. ಎಚ್ಚರದಲ್ಲಿ ನಾನು ಹೇಳಿದ ಹಾಗೆ ಇವರೆಲ್ಲ ಕೇಳಬೇಕು, ಇವರೆಲ್ಲ ನನ್ನ ಕೈ ಅಡಿಯಲ್ಲಿ ಕೆಲಸ ಮಾಡಿ ನಾನು ಹೇಳಿದ ಹಾಗೆ ಇರಬೇಕು. ಇದು ಎರಡು ಬಿಟ್ಟುಬಿಟ್ರೆ ದುಃಖ ಕಮ್ಮಿ ಆಗುತ್ತೆ. ನನ್ನ ಅನ್ನೋದನ್ನ ಅಟ್ಯಾಚ್ಮೆಂಟ್ ಕಮ್ಮಿ ಮಾಡಿದಾಗ ನಮಗೆ ಡಿಸಪಾಯಿಂಟ್ಮೆಂಟ್. ನನ್ನ ಯಾವುದು ನನ್ನದೋ ಅದು ಹೇಗೆ ಇರಬೇಕು ಅನ್ನುವಂಥ ಒಂದು ಲಿಸ್ಟ್ ಇದೆ ನನ್ನ ಹತ್ರ. ಆ ನನ್ನದು ಅನ್ನೋದನ್ನು ಬಿಟ್ಬಿಟ್ರೆ ಆ ಲಿಸ್ಟ್ ಡಿಲೀಟ್ ಆಯ್ತಾ? ಯಾರ್ಯಾರಲ್ಲಿ ಭಗವಂತ ಏನೇನು ಪ್ರೇರಣೆ ಮಾಡ್ತಾನೋ ಅವ್ರವ್ರು ಹಂಗಿರ್ತಾನೆ, ನಾ ಏನ್ ಮಾಡ್ಲಿಕ್ಕೆ ಬರುತ್ತೆ? ಆವಾಗ ಇನ್ನೊಬ್ರು ಏನೋ ಆಗಿರೋದು, ಅವ್ರು ಹಾಗಾಗಿದ್ದಾರಲ್ಲ ಅಂತ ನಮಗೆ ತಲೆ ಬಿಸಿ. ಇಲ್ಲ ಅದನ್ನ ನಮ್ಮ ಎಲ್ಲ ದುಃಖಗಳಿಗೆ ಕಾರಣ ಈ ಅಹಂ ಮತ್ತು ಮಮ, ಅಹಂಕಾರ ಮಮಕಾರ. ನಿದ್ರೆಯಲ್ಲಿ ಇದು ಇಲ್ಲ, ಆದ್ರಿಂದ ದುಃಖ ಇಲ್ಲ. ಇದು ಭಗವಂತ ಇದನ್ನ ನಿನಗೆ ನಿದ್ರೆಯಲ್ಲಿ ಪಾಠ ಮಾಡ್ತಾ ಇದ್ದಾನೆ. ಕಲಿಲಿಲ್ಲ, ನೀನು ತೊಡೆಯಲ್ಲಿ ಕೂಡಿಸ್ಕೊಂಡು ಸುಮ್ಮನೆ ಮಲಗಿಸ್ಲಿಲ್ಲ, ಇಷ್ಟು ಪಾಠ ಮಾಡ್ತಾ ಇದ್ದಾನೆ.
ಆಮೇಲೆ ಇದೆಲ್ಲ ಇಲ್ಲದೇ ಇರೋದ್ರಿಂದ ಮತ್ತೊಂದು ಗೊತ್ತಿದೆ, ಆನಂದವಾಗಿ ಮಲಗಿದ್ದೆ. ಓಹ್, ಅವೇರ್ನೆಸ್ ಆಫ್ ಬ್ಲಿಸ್ ಈಸ್ ದೇರ್. ನಿದ್ರೆಯಲ್ಲಿ ಆನಂದದ ಅನುಭವ ಇದೆ, ಆನಂದದ ಅನುಭವ ಇದೆ ಅನ್ನುವುದು ಗೊತ್ತಿಲ್ಲ. ಅದು ಎಚ್ಚರ ಆದ್ಮೇಲೆ ಇತ್ತು ಅಂತ. ಹಾಗಾದರೆ ಇಷ್ಟು ಸಂಗತಿ ಗೊತ್ತಿದೆ. ನಿದ್ರೆಯಲ್ಲಿ ಕಾಲದ ಅರಿವು ಇದೆ, ಆತ್ಮದ ಅರಿವು ಇದೆ, ಆನಂದದ ಅರಿವು ಇದೆ, ಅರಿವು ಇಲ್ಲ ಅನ್ನುವ ಅರಿವು ಇದೆ. ಈ 4 ಸಂಗತಿಗಳು ನಿದ್ರೆಯಲ್ಲಿ ಇವೆ. ಈ ನಿದ್ರೆಯಲ್ಲಿ ಈ ವಿಷಯದಲ್ಲಿ ಎಚ್ಚರವಾಗಿರುತ್ತೇವೆ ನಾವು. ಈ ನಿದ್ರೆಯಲ್ಲಿ ಎಚ್ಚರವಾಗಿದ್ದ ಈ ಸಂಗತಿಯ ಬಗ್ಗೆ ಎಚ್ಚರ ಆದಾಗ ಯಾಕೆ ಮರೀತಿ? ಎಚ್ಚರದಲ್ಲೂ ಈ ಸಂಗತಿಯ ಬಗ್ಗೆ ಎಚ್ಚರ ಆಗು. ಅಂದರೆ ನಿದ್ರೆಯಂತೆ ಎಚ್ಚರದಲ್ಲಿ ಬದುಕು. ಆದಷ್ಟು ಹೆಚ್ಚು ನಿದ್ರೆ ಮಾಡುವುದಲ್ಲ, ಎಚ್ಚರದಲ್ಲಿ ನಿದ್ರೆಯಂತೆ ಬದುಕಲಿಕ್ಕೆ ಕಲಿಯುವುದು ಅದು ನಿಜವಾದ ಸಾಧನೆ. ಇಡೀ ವೇದಾಂತದ ಮೂಲ ಸ್ಫೂರ್ತಿ ಇರುವುದು ಇಲ್ಲಿ. ಇದು ನಿದ್ರೆಯಿಂದ ಕಲಿಯಬೇಕಾದ ಪಾಠ. ನಿದ್ರೆಯಿಂದ ಕಲಿ. ಅಲ್ಲಪ್ಪ, ಇಷ್ಟು ಪಾಠ ಹೇಳಿದ, ಆದರೂ ನಿದ್ರೆ ಬಗ್ಗೆ ನೀನು ಎಚ್ಚರವೇ ಆಗಲಿಲ್ಲ. ಒಂದು ವೇಳೆ ಹೋಗ್ಕೊಳ್ಳಿ, ಎಚ್ಚರದಲ್ಲಿ ನೀನು ಕಂಡು, ಕನಸಿನಲ್ಲಿ ನೀನು ಕಂಡು. ಕನಸಿನಲ್ಲಿ ಕಾಣಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇನ್ನೊಂದು ಹೇಳ್ಬೋದು, ಕನಸಿನಲ್ಲಿ ನಾವು ಹಿಂದೆ ಕಂಡಿದ್ದನ್ನೇ ಕಾಣೋದ್ರೆ ಈ ಸಂಸ್ಕಾರ, ನನ್ನ ಸಂಸ್ಕಾರ ಒಳಗಿತ್ತು, ಯಾವ್ಯಾವುದೋ ಒಂದೊಂದ ಮೇಲೆ ಬರುತ್ತೆ. ದೃಷ್ಟಂಚ ಅದೃಷ್ಟಂಚ, ಶ್ರುತಂಚ ಅಶ್ರುತಂಚ, ಅನುಭೂತಂಚ ಅನನುಭೂತಂಚ. ಷಡ್ಪ್ರಶ್ನೋಪನಿಷತ್ನಲ್ಲಿ ಹೇಳ್ತಾರೆ. ನೀನು ಕಾಣದೇ ಇದ್ದ, ಎಚ್ಚರದಲ್ಲಿ ಕಾಣದೇ ಇದ್ದದ್ದನ್ನು ಕಾಣ್ತಿ. ಯಾಕಂಡಿ? ಯಾವ ಸಂಸ್ಕಾರ? ಎಚ್ಚರದಲ್ಲಿ ಕೇಳದೇ ಇದ್ದದ್ದನ್ನು ಕೇಳ್ತಿ. ನಾಳೆ ನಡೆಯುವುದನ್ನು ಇವತ್ತು ಕನಸಿನಲ್ಲಿ ನೋಡ್ತಿ. ಅನುಭೂತ, ನೀನು ಅನುಭವಿಸದ, ನೀನು ಕಾಣದ, ನೀನು ಕೇಳದ, ನೀನು ಅನುಭವಿಸದ, ನೀನು ಯೋಚಿಸದ ಸಂಗತಿಗಳನ್ನ, ಈ ನಡೆಯದ ಮುಂದೆ ನಡೆಯುವ ಸಂಗತಿಯನ್ನ ಇವತ್ತು ಕನಸಲ್ಲಿ ಕಾಣ್ತಿ. ಯಾರು ಕಾಣಿಸಿದ್ದು? ಇಂಥದ್ದು ಅನೇಕ ಜನರಿಗೆ ಅನುಭವ ಆಗಿರಬಹುದು. ಕನಸಿನಲ್ಲಿ ಮೊದಲು ನೋಡ್ತಾರೆ ಅವರು, ಆಮೇಲೆ ಅದು ರಿಯಲ್ ಲೈಫ್ನಲ್ಲಿ ಮತ್ತೆ ನೋಡ್ತಾರೆ. ಬೇಕಾದಷ್ಟು ಘಟನೆಗಳು, ಇಂಥದ್ದು 100 ಘಟನೆಗಳಿವೆ. ನಿಮ್ಮಲ್ಲಿ ಕೆಲವರಿಗಾದರೂ ಇಂಥ ಅನುಭವ ಆಗಿರಬಹುದು, ಆಗದೇ ಇದ್ರೆ ಇಂಥ ಅನುಭವ ಆದದ್ದನ್ನು ನೀವು ಬೇರೆ ಸುದ್ದಿಗಳು, ಪೇಪರ್ಗಳಲ್ಲಿ ಓದಿದ್ದು ಇರಬಹುದು. ಮುಂದೆ ನಡೆಯುವುದು, ನಾಳೆ ಏನು ನಡೆಯುತ್ತೋ ಅದು ಇವತ್ತು ಕನಸು ಬೀಳುತ್ತೆ. ಅನೇಕ ಮಂದಿಗೆ ಹೀಗಾಗತ್ತೆ. ನನ್ನ ಸ್ನೇಹಿತರೇ ಒಬ್ಬರು ದಿನಾ ಉಡುಪಿಯಲ್ಲಿ ಅವ್ರಿಗೆ ಕನಸು ಬೀಳೋದು. ಯಾವುದೋ ಒಂದು ಊರು, ದೊಡ್ಡ ಸಿಟಿ, ಸ್ಕೈ ಸ್ಕ್ರೇಪರ್ಸು, ಆಚೆ ಈಚೆ ಬಿಲ್ಡಿಂಗುಗಳು. ಆ ಸಿಟಿಯಲ್ಲಿ ದಿನಾ ಹೋಗ್ತಾ ಇರ್ತಾರೆ. ಅವರು ಉಡುಪಿ ಬಿಟ್ಟು ಅದಕ್ಕಿಂತ ದೊಡ್ಡ ಸಿಟಿ ನೋಡಿದವರಲ್ಲ. ಯಾವ ಸ್ಕೈ ಸ್ಕ್ರೇಪರ್ಸು, ಯಾವ ಸಿಟಿ ಇದು ಗೊತ್ತಿಲ್ಲ ಅವರಿಗೆ. ಅಂತೂ ಕನಸು ನೋಡ್ತಾ ಇದ್ದು, ಖುಷಿ ಆಗ್ತಿತ್ತು. ಈ ಕನಸು ಪದೇ ಪದೇ ರಿಪೀಟ್ ಆಗ್ತಾ ಇತ್ತು. ಕಡೆಗೆ ಒಂದು ದಿವಸ ಅವರಿಗೆ ಒಂದು ಉದ್ಯೋಗ ಅರಸ್ತಾ ಅವರು ಅಮೆರಿಕೆಗೆ ಹೋದರು. ಈ ಕನಸು ಬಿದ್ದು ಒಂದು 10 ವರ್ಷದ ನಂತರ ಕನಸು ಬೀಳ್ತಾ ಇತ್ತು. ಅಮೆರಿಕ ಹೋಗಿ ಅವರು ಬಿಡಾರದಿಂದ ಆಫೀಸಿಗೆ ಹೋಗುವ ರಸ್ತೆ ಅವರು 10 ವರ್ಷದಿಂದ ಕನಸಿನಲ್ಲಿ ಕಂಡದ್ದು. ನ್ಯೂಯಾರ್ಕ್ನ ಸಿಟಿ, ಅದೇ ಸ್ಕೈ ಸ್ಕ್ರೇಪರ್ಸು, ಸೇಮ್ ಬಿಲ್ಡಿಂಗ್ಸು. ಅವರು ಎಚ್ಚರದಲ್ಲಿ ಕಂಡದ್ದು 10 ವರ್ಷದ ನಂತರ. ಅದೇ ಕಟ್ಟಡವನ್ನು, ಅದೇ ರಸ್ತೆಯನ್ನು ಅವರು 10 ವರ್ಷದ ಮೊದಲು ಕನಸಿನಲ್ಲಿ ಕಂಡಿದ್ರು. ಈ ಜನ್ಮದಲ್ಲಂತೂ ನೋಡಿಲ್ಲ. ಪ್ರಾಯ ಹಿಂದಿನ ಜನ್ಮದಲ್ಲಿ ಅದು ನ್ಯೂಯಾರ್ಕ್ನ ಪ್ರಜೆ ಆಗಿದ್ದರೇನೋ ಗೊತ್ತಿಲ್ಲ. ಇಂಥ ವಿಚಿತ್ರಗಳು ಕನಸಿನಲ್ಲಿ ನಡೀತಾವೆ. ಅದನ್ನೇ ಹೇಳಿದವರು. ದೃಷ್ಟಂಚ ಅದೃಷ್ಟಂಚ, ಶ್ರುತಂಚ ಅಶ್ರುತಂಚ, ಅನುಭೂತಂಚ ಅನನುಭೂತಂಚ. ನಿಮಗೆ ಎಚ್ಚರದಲ್ಲಿ ಕಾಣದ, ಕೇಳದ, ಅನುಭವಿಸದ, ಎಂದೂ ಘಟಿಸದ ಸಂಗತಿ ನಾಳೆ ರಿಯಲ್ ಲೈಫ್ನಲ್ಲಿ ಘಟಿಸುವ ಸಂಗತಿ ಇವತ್ತು ಡ್ರೀಮ್ ಸ್ಟೇಜ್ನಲ್ಲಿ ಘಟಿಸುತ್ತೆ. ಇದು ಯಾರು ಕಾಣಿಸಿದವ? ಹೀಗೂ ನಡೀತೆ ಎನ್ನುವ ಕಲ್ಪನೆಯೇ ನಮ್ಮ ಮೈಂಡಿಗೆ ಇಲ್ಲ. ಆ ಕನಸನ್ನು ಕೊಟ್ಟವನು ಯಾರು? ಅದಾಯಿತು. ಅದೆಲ್ಲ ಆದ್ಮೇಲೆ ಇನ್ನು ನಿದ್ರೆ ಬಂತು. ನಿದ್ರೆ ಬಂತು ಅಂತ ಖುಷಿ ಪಡ್ತೀಯಲ್ಲಯ್ಯ. ನಿದ್ರೆಯಿಂದ ನಿನ್ನ ಎಚ್ಚರ ಮಾಡಿಸಿದವನು ಯಾರು? ನಿನಗೆ ಎಚ್ಚರ ತಪ್ಪಿ ಮಲಗಿದ್ದಿ. ಕಡೆ ನಿದ್ರೆ ಬಂದು ಎಚ್ಚರವಾಗದೇ ಇದ್ರೆ ನಿನ್ನ ಗತಿ ಏನಿತ್ತು? ಅಂದ್ರೆ ಎಚ್ಚರ, ನಿನಗೆ ನಿದ್ರೆ ಬಂದ ಮೇಲೂ ಎಚ್ಚರ ಕೊಟ್ಟ ಭಗವಂತನಿಗೆ ಕೃತಜ್ಞನಾಗಿರೋದು ಬೇಡನಯ್ಯ. ಇದು ಓಂಕಾರ ನಮ್ಗೆ ಹೇಳ್ತಕ್ಕ ಪಾಠ. ಆ ಊಮ, ಎಚ್ಚರದ ಬಗ್ಗೆ ಎಚ್ಚರಾಗು, ಕನಸಿನ ಬಗ್ಗೆ ಎಚ್ಚರಾಗು, ನಿದ್ರೆ ಬಗ್ಗೆ ಎಚ್ಚರಾಗು. ಈ 3 ಅವಸ್ಥೆಗಳಲ್ಲಿ ನಿನ್ನನ್ನು ನಿಯಂತ್ರಿಸುವ
ಆ ಭಗವಂತನನ್ನು ಓಂ ಅಂತ ತಿಳ್ಕೊಂಡು ಉಪಾಸನೆ ಮಾಡಿ. ಇನ್ನೇನು ಹೇಳಲಿಕ್ಕೊಂಡ್ರಿ ಜೀವನದಲ್ಲಿ? ಹೇಳಬೇಕಾದ್ದೆಲ್ಲವನ್ನು ಸುಮಾರು ಓಂಕಾರ ಹೇಳಿತಾ? ಇದನ್ನೇ ಎಲ್ಲ ಶಾಸ್ತ್ರಗಳು ವಿವರಿಸೋದು. ಸರ್ವಾವಸ್ಥಾ ಪ್ರೇರಕ, ಸರ್ವಗತ, ಸರ್ವಸಮರ್ಥ, ಸರ್ವಗುಣಪೂರ್ಣ, ಸರ್ವದೋಷ ದೂರ, ಸರ್ವಾಂತರ್ಯಾಮಿ, ಸರ್ವನಿಯಾಮ ಎಲ್ಲ ಬಂತಲ್ಲ ಓಂಕಾರದಲ್ಲಿ. ಈ ಮೂರು ಕಾಲಗಳಲ್ಲೂ ತ್ರಿಕಾಲಾತೀತ, ಮೂರು ಲೋಕಗಳಲ್ಲಿ, ಮೂರು ಕಾಲಗಳಲ್ಲಿ, ಮೂರು ಅವಸ್ಥೆಗಳನ್ನು ಕೊಟ್ಟು ತ್ರಿವಿಧ ಜೀವರನ್ನ ನೇಮಿಸುತ್ತಾ ಮೂರು ವೇದಗಳಿಂದ ಪ್ರತಿಪಾದ್ಯನಾದ. ಇದು ಸ್ಥೂಲವಾಗಿ ಓಂಕಾರದಿಂದ ನಾವು ತಿಳಿಯಬೇಕಾದಂಥ ಸಂಗತಿ. ಆದ್ದರಿಂದ ಇದನ್ನೇ ಪ್ರಣವ. ಆದ್ದರಿಂದ ಇದು ಪ್ರಣವ, ಆ ಶಬ್ದವನ್ನು ಕೃಷ್ಣ ಬಳಸಿದ. ಪ್ರಣವ ಅಂದ್ರೆ ಭಗವಂತನನ್ನು ನಾವು ಸ್ತುತಿಸಬೇಕಾದಂಥ ಶಬ್ದಗಳಲ್ಲೇ ಸರ್ವಶ್ರೇಷ್ಠವಾದ ಶಬ್ದ. ಯಾಕೆಂದ್ರೆ ಇನ್ಯಾವ ಶಬ್ದವು ಇಷ್ಟು ಅರ್ಥವ್ಯಾಪ್ತಿಯನ್ನು ಹೊಂದಿಲ್ಲ. ಇದರಿಂದ ಎಷ್ಟು ಅರ್ಥವನ್ನು ನೀವು ತೆಗೆಯಬಹುದು ಅಗದು ಇಷ್ಟು ಇದರದ್ದೇ ಏಕದೇಶವನ್ನು ಉಳಿದ ಶಬ್ದಗಳು ಹೇಳ್ತಾವಷ್ಟೆ. ಹಾಗಾಗಿ ಸಮಸ್ತ ವಾಂಗ್ಮಯವು ಯಾವ ಗುಣವನ್ನು ಭಗವಂತನಲ್ಲಿ ಉಪಾಸನೆ ಮಾಡಬೇಕು ಅಂತ ಹೇಳ್ತಾವೋ, ಸರ್ವನಾಮ ವಾಚ್ಯನಾದ ಭಗವಂತನಲ್ಲಿ ಸರ್ವನಾಮಗಳು ಯಾವ ಗುಣಗಳನ್ನು ಹೇಳ್ತಾವೋ ಅದು ಎಲ್ಲವನ್ನೂ ಕಂಡೆನ್ಸ್ಡ್ ಕ್ಯಾಪ್ಸೂಲ್ ಆಗಿ ಸಂಗ್ರಹ ಮಾಡಿ ಹೇಳತಕ್ಕಂಥ ಒಂದು ಮಂತ್ರ, ಬೀಜಾಕ್ಷರ ಇದ್ದರೆ ಅದು ಓಂಕಾರ. ಅದಕ್ಕೆ ಅದು ಪ್ರಕೃಷ್ಟವಾದ ನವ, ಭಗವಂತನ ಸ್ತೋತ್ರಗಳಲ್ಲೇ ಶ್ರೇಷ್ಠವಾದ ಸ್ತುತಿ. ಪ್ರಣವ ಸರ್ವವೇದೇಶು. ಹಾಗಾಗಿ ಸಮಸ್ತ ವೇದಗಳಲ್ಲಿ ಸಾರಭೂತವಾದಂಥ ಓಂಕಾರದಲ್ಲಿ ನಾನು ಓಂಕಾರ ಶಬ್ದವಾಚ್ಯನಾಗಿ ಪ್ರಣವ ಶಬ್ದವಾಚ್ಯನಾಗಿ ನಾನಿದ್ದೇನೆ. ಪ್ರಣವಃ ಪಣಃ ಪ್ರಾಣದ ಪ್ರಣವ ಪಣಃ. ಪ್ರಣವ ಅನ್ನೋದು ಭಗವಂತನ ಹೆಸರು. ನಾನು ಪ್ರಣವ ಶಬ್ದವಾಚ್ಯನಾಗಿ ಆ ಪ್ರಣವದಲ್ಲಿ ನೆಲೆಸಿದ್ದೇನೆ. ಆದ್ರಿಂದ ಅದಕ್ಕೆ ಅಷ್ಟು ಶಕ್ತಿ ಬಂತು. ಪ್ರಣವ ಸರ್ವವೇದೇಶು ಶಬ್ದ ಖೇ. ಅಲ್ಲಿಂದ ನಂತರ ಬರಿಯ ಪ್ರಣವ ಅಲ್ಲ, ಪ್ರಣವದ ವಿಸ್ತಾರವಾಗಿರತಕ್ಕಂಥದ್ದು ಸಮಸ್ತ ಶಬ್ದಗಳು, ಪ್ರಪಂಚದ ಎಲ್ಲ ಶಬ್ದಗಳು. ಮೊದಲು ಸಂಸ್ಕೃತ ವೇದದ ಶಬ್ದಗಳು, ಸರ್ವೇ ವೇದಾಹ. ಆಮೇಲೆ ವೇದ ಶಬ್ದಗಳು ಅಷ್ಟೇ ಅಲ್ಲ, ಸಮಸ್ತ ಲೌಕಿಕ ಶಬ್ದಗಳು. ಏವ ವೈದಿಕಾಹ ತಯೇವ ಲೌಕಿಕಾಹ ಅಂತ ಪತಂಜಲಿ ಹೇಳ್ತಾನೆ. ವೇದದಲ್ಲಿ ಇದ್ದ ಶಬ್ದಗಳನ್ನೇ ನಾವು ಲೋಕದಲ್ಲಿಯೂ ಬಳಸುವುದು. ವೇದದಲ್ಲಿ ಭಗವಂತನ ಪರವಾಗಿರುವುದನ್ನು ನಾವು ಲೋಕಪರವಾಗಿ ಬಳಸ್ತೇವೆ ಅಷ್ಟೇ. ಏವ ವೈದಿಕಾಹ ತಯೇವ ಲೌಕಿಕಾಹ ಅಂತಾನೆ ಪತಂಜಲಿ. ವೇದದ ಶಬ್ದಗಳನ್ನೇ ನಾವು ನಮ್ಮ ಲೌಕಿಕ ಅರ್ಥದಲ್ಲಿ ಸೀಮಿತಗೊಳಿಸಿ ಲೋಕದಲ್ಲಿ ಬಳಸ್ತೇವೆ. ನಾವು ರಾಮ ಅಂತ ಭಗವಂತನ ಹೆಸರಾಗಿದ್ರೆ ನಾವು ಯಾವುದೊಂದು ಹುಡುಗನಿಗೆ ರಾಮ ಅಂತ ಹೆಸರಿಟ್ಟು ಏ ರಾಮ ಬಾರೋ ಇಲ್ಲ ಅಂತೀವಿ. ಅದು ರಾಮ ಅನ್ನೋ ಶಬ್ದ ಭಗವತ್ ಪರವಾಗಿ ವೇದದಲ್ಲಿದ್ದು ಯಾವುದೋ ಒಂದು ಹುಡುಗನ ಪರವಾಗಿ ಲೋಕದಲ್ಲಿ ಬಂತು. ಏನೋ ಒಂದು ಕೃಷ್ಣ ಅಂತೇವೆ, ಏನೋ ಯಾವ ಹುಡುಗ. ಹೀಗೆ ಅದು ಅನಂತವಾದ ತತ್ವವನ್ನು ಹೇಳತಕ್ಕ ಶಬ್ದಗಳನ್ನ ಒಂದು ಶಾಂತವಾದ ಸೀಮಿತವಾದ ಲಿಮಿಟೆಡ್ ಒಂದು ವಸ್ತುವಿಗೆ ಸಂಕೇತ ಮಾಡಿಕೊಂಡು ನಾವು ಬಳಸ್ತೇವೆ. ಶಬ್ದಗಳು ವೇದದವೇ. ಹಾಗೆ ಎಲ್ಲ ಶಬ್ದಗಳು, ಸಮಸ್ತ ವೇದದಲ್ಲಿರತಕ್ಕ ಸಮಸ್ತ ಶಬ್ದಗಳು ಮೂಲಭೂತವಾಗಿ ಸರ್ವೇ ವೇದಾಹ ಯತ್ ಪದಮಾಮನಂತಿ ಅದು ಶಬ್ದ. ಆಮೇಲೆ ವೈದಿಕ ಶಬ್ದಗಳು ಅಷ್ಟೇ ಅಲ್ಲ, ಸಮಸ್ತ ಲೌಕಿಕ ಶಬ್ದಗಳು. ಅಲ್ಲಿಗೆ ಸಂಸ್ಕೃತ ಶಬ್ದಗಳು ಅಷ್ಟೇ ಅಲ್ಲ, ಎಲ್ಲ ಭಾಷೆಯ ಶಬ್ದಗಳು. ಎಲ್ಲ ಭಾಷೆಯ ಶಬ್ದಗಳು. ಯಾಕೆಂದ್ರೆ ಭಾರತೀಯ ಭಾಷೆಗಳನ್ನ ಮಾತು ನಾವು ತಗೊಂಡ್ರೆ ಒಂದಲ್ಲ ಒಂದು ರೀತಿಯಿಂದ ಅದು ಸಂಸ್ಕೃತದ ಸಂಪರ್ಕ ಇರತಕ್ಕದ್ದು. ಅಷ್ಟೇ ಅಲ್ಲ, ಪ್ರಪಂಚದ ಎಲ್ಲ ಶಬ್ದಗಳು, ಪ್ರಪಂಚದ ಎಲ್ಲ ಭಾಷೆಯ ಎಲ್ಲ ಶಬ್ದಗಳು. ಅಷ್ಟೇ ಅಲ್ಲ ನೋಡಿ, ನನ್ನನ್ನು ಬಿಟ್ರಿ ಅಂತ ಹೇಳ್ತಾ ಇದೆ ಹಲ್ಲಿಯ ನಾದ ಕೂಡ ಭಗವಂತನ ವಾಚಕ. ನಾನು ನಿಮ್ಗಿಂತ ಹೆಚ್ಚು ನೆನಪಿಸ್ಕೊಳ್ತಾ ಇದ್ದೇನೆ, ಭಗವಂತ ಎಷ್ಟು ಅದ್ಭುತ ಅಂತ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾಕೆ ಗೊತ್ತಾಗೋಲ್ಲ ಅಂತ ಹೇಳ್ತಾ ಇದ್ದೇನೆ. ಅದು ಹಲ್ಲಿ ಕೂಡ ಅದು ಒಂದು ನಾದ. ಯಾವ ಡಿಕ್ಷನರಿಯಲ್ಲಿಯೂ ಆ ಶಬ್ದ ಇಲ್ಲ. ಅದು ಅನ್ನತ್ತೆ. ಅಂದ್ರೆ ನಾವು ಕೂಡ ಹಾಗೆ ಅನ್ನೋದಲ್ಲ, ಆಶ್ಚರ್ಯ ಆದ್ರೆ ಅಷ್ಟೇ. ಡಿಕ್ಷನರಿಯಲ್ಲಿ ಶಬ್ದ ಇಲ್ಲ. ವಂಡರ್ಫುಲ್ ಅಂತ ಅರ್ಥ. ಭಗವಂತ ಅದ್ಭುತ, ಭಗವಂತ ಅದ್ಭುತ. ಪ್ರಪಂಚದ ಎಲ್ಲ ಭಾಷೆಯ ಶಬ್ದಗಳು, ಪ್ರಪಂಚೀಯ ಎಲ್ಲ ನಾದಗಳು, ಸರ್ವೇ ವೇದಾಹ ಸರ್ವೇ ಘೋಷಾಹ. ಅಲ್ಲಿ ಎಲ್ಲ ಆಲ್ ದ ಸೌಂಡ್ಸ್, ಪ್ರಾಣಿಗಳ ನಾದ, ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಗಾಳಿ ಬೀಸುವಾಗ ಆಗುವ ಶಬ್ದ, ತರಗೆಲೆ ಚಲಿಸುವಾಗ ಆಗುವ ಶಬ್ದ, ಸಮುದ್ರದ ಘೋಷ, ಮಳೆಯ ಧೋಧೋ, ಯಾವುದೇ ಪ್ರಾಕೃತಿಕ ಸಿಡಿಲಿನ ಶಬ್ದ ಇರಬಹುದು,
ಗುಡುಗು ಇರಬಹುದು, ಏನು ನಾದ ಇದ್ದರೂ, ನಗಾರಿ ಬಾರಿಸುವಾಗ ಆಗುವಂಥ ಸದ್ದಿರಬಹುದು, ಶಂಖನಾದ ಇರಬಹುದು, ವೇಣುನಾದ ಇರಬಹುದು, ಯಾವ ನಾದವು, ಯಾಕೆಂದ್ರೆ ನಾದಕ್ಕೆ ಅರ್ಥ ಇರುವುದು ಶಬ್ದಕ್ಕಿಂತ ಹೆಚ್ಚು. ಶಬ್ದಕ್ಕೆ ಅರ್ಥ ಬರುವುದೇ ನಾದದಿಂದ. ಸಂಗೀತದಿಂದಲೇ ಭಾಷೆಗೆ ಅರ್ಥ, ಭಾಷೆಗೆ ಅರ್ಥ ತುಂಬುವುದು ಸಂಗೀತ, ನಾದ. ಅದರಿಂದ ನಾದ ಹ್ಯಾಸ್ ಮೀನಿಂಗ್. ನಾದಕ್ಕೆ ಮೀನಿಂಗ್ ಇದ್ರೆ ಸಂಗೀತಕ್ಕೆ ಅರ್ಥವೇ ಇಲ್ಲ. ಸಂಗೀತ ಭಕ್ತಿಯಿಂದ ಹಾಡಿದಾಗ ನಾವು ಭಕ್ತಿಯಿಂದ ಮೈಮರಿತೇವಲ್ಲ, ಆ ನಾದಕ್ಕೆ ಭಕ್ತಿಯನ್ನು ಪ್ರಚೋದನೆ ಮಾಡತಕ್ಕಂಥ ಒಂದು ಶಕ್ತಿ ಇದೆ ಅಂದ್ರೆ ಅದು ಭಕ್ತಿಯನ್ನ ಆ ನಾದ ಹೇಳುತ್ತೆ ಅಂತ ಆಯ್ತಲ್ಲ. ಅಥವಾ ದುಃಖ, ಅವು ದುಃಖಮಯವಾದ ಪ್ರಸಂಗವನ್ನು ಅವನು ನಾದದಲ್ಲಿ ತುಂಬಿಸಿದರೆ ನಮಗೂ ಕೂತಲ್ಲೇ ಕಣ್ಣೀರು ಬರುತ್ತೆ. ಯಕ್ಷಗಾನದಲ್ಲಿ ಕೂತ್ರೆ ಅವನು ವೀರರಸ ತುಂಬಿ ಹಾಡಿಬಿಟ್ರೆ ಆ ಚಂಡೆ ದನಿ ಆದಾಗ ನಮಗೂ ಎದ್ದು ಕುಣಿವ ಅಂತ ಕಾರಣಕ್ಕೆ ಶುರುವಾಗುತ್ತೆ. ಅಂದ್ರೆ ಆ ನಾದಕ್ಕೆ ಒಂದು ಮೀನಿಂಗ್ ಇದೆ, ನಮ್ಮನ್ನು ಪ್ರವೋಕ್ ಮಾಡತಕ್ಕ ಶಕ್ತಿ ಇದೆ. ನಮ್ಮಲ್ಲಿ ಆ ಭಾವನೆಯನ್ನು ಸೌಂಡ್ ಹ್ಯಾಸ್ ಮೀನಿಂಗ್. ನಮ್ಮ ಭಾಷೆಯಲ್ಲೂ ಕೂಡ ಭಾಷೆಗಿಂತ ಮೊದಲು ಕೆಲಸ ಮಾಡತಕ್ಕಂಥದ್ದು ಸಂಗೀತ ಮತ್ತು ನೃತ್ಯ. ನಾನು ಹೇಳುದು ಸಂಗೀತ ನೃತ್ಯ ಮತ್ತೆ ಬಂದದ್ದು ಅಂತಾರೆ. ಭಾಷೆ ನನಗೆ ಕಾಣುವುದು ಸಂಗೀತ ನೃತ್ಯ ಮೊದಲು ಇದ್ದದ್ದು. ಯಾಕೆಂದ್ರೆ ಇವತ್ತು ಭಾಷೆ ಅರ್ಥ ಆಗುವುದು ಕೂಡ ಸಂಗೀತ ಮತ್ತು ನೃತ್ಯದ ಮೂಲಕವೇ. ಸಂಗೀತ ಅಂದ್ರೆ ಏನು? ನಾದ. ನಾವು ಮಾತಾಡುವಾಗ ಈಗ ಒಂದು ವಿಷಯವನ್ನು ಹೇಳಬೇಕಾಗಿದ್ರೆ ಅದರಲ್ಲಿ ನಾದ ತುಂಬಿದ್ರೆ ಅರ್ಥ ಆಗತ್ತಾ? ನಾದ ತುಂಬಿದ್ರೆ ಅರ್ಥ ಆಗತ್ತಾ ಅಂತ ಕೇಳಿದೆ ನಾನು. ಇದು ಪ್ರಶ್ನೆ ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ಅದು ಪ್ರಶ್ನೆ ಅಂತ ನಾದನ್ನ ಹೇಳಿದ್ ನಾನು. ಈಗ ಬರೆಯುವಾಗಾದ್ರೆ ಅರ್ಥ ಆಗುತ್ತೋ? ಪ್ರಶ್ನೆ ಚಿಹ್ನೆ. ಪಂಕ್ಚುವೇಶನ್ ಇದೆ, ಪಂಕ್ಚುವೇಶನ್ ನಾವು ನಾದದಿಂದಲೇ ಹೇಳೋದು. ಅರ್ಥ ಆಗತ್ತಾ? ಪ್ರಶ್ನೆ ಚಿಹ್ನೆ. ಅರ್ಥ ಆಗ್ತದೆ, ಫುಲ್ ಸ್ಟಾಪ್ ಅಂತ ಮಾತಾಡೋದಿಲ್ಲ ನಾವು. ಫುಲ್ ಸ್ಟಾಪ್, ಈ ಪಂಕ್ಚುವೇಶನ್ ಇಸ್ ಕಮ್ಯುನಿಕೇಟೆಡ್ ಥ್ರೂ ಸೌಂಡ್ ಓನ್ಲಿ. ನಾದದ ಮೂಲಕ, ಆಕ್ಸೆಂಟ್ಸ್, ನಾದದ ಮೂಲಕ ನಾವು ಪಂಕ್ಚುವೇಶನ್ ತಿಳಿಸ್ತೇವೆ. ಕಾಲನ್ನು, ಸೆಮಿಕಾಲನ್ನು, ಆಶ್ಚರ್ಯ ಚಿಹ್ನೆ ಎಲ್ಲವೂ ನಾದದಿಂದ ಕಮ್ಯುನಿಕೇಟ್. ಯಾವುದನ್ನು ನಾವು ಆ ಪಂಕ್ಚುವೇಶನ್ ಅನ್ನು ಓದುವುದಿಲ್ಲ. ಹಾಗಾದರೆ ಭಾಷೆ ಅರ್ಥ ಆಗುವುದು ನಾದದ ಸಂಗೀತದ ಮೂಲಕ. ತುಂಬ ಸುಂದರವಾಗಿತ್ತು, ಇಲ್ಲಿ ತುಂಬ ಸುಂದರವಾಗಿತ್ತು ಅಂತ ಹೇಳುವ ಹೇಳಿದೆ ನಾನು. ಸಂಗೀತ ಅದು ತುಂಬ ಸುಂದರವಾಗಿತ್ತು ಅಂತ ಹೇಳಿದೆ. ತುಂಬ ಸುಂದರವಾಗಿತ್ತು ಅಂತ ಹೇಳಿಬಿಟ್ರೆ ಏನು? ಅಲ್ಲವ, ತುಂಬ ಸುಂದರವಾಗಿತ್ತು ಅಂದ್ರೆ ಓಹೋ ಏನೋ ಬಹಳ ವಿಷಯ ಕಮ್ಮಿ, ಭಾರಿ ಚೆನ್ನಾಗಿತ್ತು ರೀ ಅವ್ರು ಹೇಳುವಾಗ, ಅಷ್ಟು ಹೇಳಿದ್ರು. ಒಂದು ಶಬ್ದಕ್ಕೆ ಅರ್ಥ ಕೊಡುವಂಥದ್ದು ನಾದದ ಮೂಲಕ. ಸಂಗೀತ ಇಲ್ಲದೆ ನೀವು ಸುಮ್ಮನೆ ಅಂದ್ರೆ ಈ ಹೈಸ್ಕೂಲನ್ನು ಕೈ ಕಟ್ಟಿಕೊಂಡು ತಂದೆ ಬರಕೊಟ್ಟು ಉಪನ್ಯಾಸವನ್ನು ಭಾಷಣ ಮಾಡ್ತಾವ ಮಕ್ಕಳು, ಏನದು ಈ ಭಾವನೆ ಇರೋದಿಲ್ಲ, ಹಂಗೆ ಮಾತಾಡಿದ್ರೆ ಏನು ಉಪಯೋಗ? ಸೊ ನಮ್ಮ ಮಾತಿಗೆ ಭಾವನೆ ಅರ್ಥ ತುಂಬುವುದೇ ಸಂಗೀತ. ಸಂಗೀತ ಒಂದೇ ಅಲ್ಲ ನೋಡಿ, ನಾನು ಕೈಲಿ ಹೀಗೆ ಮಾಡ್ತಾ ಇದ್ದೇನೆ, ಇದು ನಾಟ್ಯ. ಕೈಗಟ್ಟಿಕೊಂಡು ಮಾತಾಡಿದ್ರೆ ಅದೇ ಹೈಸ್ಕೂಲ್ನ ಭಾಷಣ ಆಗುತ್ತೆ. ಸೊ ನಮ್ಮ ಭಾವನೆಗಳಿಗೆ ತಕ್ಕಂತೆ ನಮ್ಮ ಕಣ್ಣು, ನಮ್ಮ ಮುಖ, ನಮ್ಮ ಕೈ ಎಕ್ಸ್ಪ್ರೆಸ್ ಮಾಡ್ತಾ ಇದೆ, ಅದಕ್ಕೆ ಬೇಕಾದ ಅರ್ಥವನ್ನು ಕೊಡ್ತಾ ಇದೆ. ಅರ್ಥವನ್ನು ನೋಡಿ, ಅರ್ಥವನ್ನು ತುಂಬುತ್ತಾ ಇದೆ ಅಂದಾಗ ಇದು ತುಂಬಿಸುವುದು. ಅರ್ಥವನ್ನು ತುಂಬುತ್ತಾ ಇದೆ, ಇದು ನಾಟ್ಯ ಅಲ್ಲೇನು? ಹಾಗಾದ್ರೆ ಮನುಷ್ಯ ಮೊದಲು ನಾಟ್ಯದ ಮೂಲಕ, ಸಂಗೀತ ಮೂಲಕ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ, ಆಮೇಲೆ ಭಾಷೆ ಸೇರಿಸಿದ. ಭಾಷೆಗೂ ನಾಟ್ಯ ಮತ್ತು ಸಂಗೀತ ಇಲ್ಲದೆ ಇದ್ರೆ ಬರೀ ಭಾಷೆ ಏನನ್ನೂ ಕಮ್ಯುನಿಕೇಟ್ ಮಾಡೋದಿಲ್ಲ. ಇದೇ ಉದಾತ್ತ ಅನುದಾತ್ತ ಸ್ವರಿತ ವೇದದಲ್ಲಿ ಬಂದದ್ದು. ಸ್ವರ ಭಾಷೆಗೆ ಇದ್ದದ್ದು, ವೇದದಲ್ಲಿ ಉಳಿಸಿದ್ದಾರೆ, ಲೋಕದಲ್ಲಿ ಅದನ್ನ ಆ ನಿಯಮವನ್ನು ಬಿಟ್ಟುಬಿಟ್ರು ಅಷ್ಟೇ. ಪ್ರತಿಯೊಂದು ನಾದಕ್ಕೆ, ನಾದದಿಂದಲೇ ನಾವು ಒಂದು ಭಾಷೆಗೆ ಖಚಿತವಾದ ಅರ್ಥವನ್ನು ಕೊಡುವುದು. ನಾದ ಬೇರೆ ಮಾಡಿಬಿಟ್ರೆ ಅರ್ಥ ಬೇರೆ ಆಗ್ಬಿಡುತ್ತೆ. ಇವಾಗ ಒಬ್ಬ ಮನುಷ್ಯ, ನಿಮ್ಮ ಯಾರೋ ಬರ್ತಾರೆ ಮನೆಗೆ, ಯಾಕೆ ಬಂದರು, ಅಯ್ಯೋ ಉಪದ್ರ, ಅವ್ರು ಎಲ್ಲಾರು ಬೇರೆಗಡೆ ಹೋಗಬಾರ್ದು ಅಂತ ಇರುತ್ತೆ. ಆದರೂ ನಾವು ನಾದದಲ್ಲಿ ಅದನ್ನು ಮುಚ್ಚಿಡ್ತೇವೆ. ನೀವು ಬಂದದ್ದು ಎಷ್ಟು ಸಂತೋಷ ಆಯ್ತು ಗೊತ್ತಾ, ನಮ್ಮ ಮನೆ ಪವಿತ್ರ ಆಯ್ತು, ನಿಮ್ಮಂಥವ್ರ ಪಾದಧೂಳಿ ಬಿತ್ತಲ್ಲ, ಮತ್ತೆ ಪೊರಕೆ ತಂದು ಗುಡಿಸ್ಬೇಕಾಗತ್ತೆ, ಆದ್ರೂ ಅಡ್ಡಿ ಇಲ್ಲ. ಅಂದ್ರೆ ಈ ಈ ಈ ಮಾತಿನಲ್ಲಿ ಈ ಧ್ವನಿ ಬರೋದಿಲ್ಲ. ಮಾತಿನಲ್ಲಿ ಅತಿ ಸೌಜನ್ಯವನ್ನು, ಅಂದ್ರೆ ನಾದದಿಂದ ನಮ್ಮ ಒಳಗಿರತಕ್ಕಂಥ ಆ ಅಪ್ರಿಯತೆಯನ್ನು, ನೀವು ಬಂದದ್ದು ಇಷ್ಟ ಆಗಲಿಲ್ಲ ಅನ್ನೋದನ್ನು ಮುಚ್ಚಿಬಿಡ್ತೇವೆ. ಯಾರೊಬ್ರು ಬರ್ತಾರೆ ಚೀಫ್ ಗೆಸ್ಟು, ಅವ್ರು ಡೊನೇಷನ್ ಕೊಡಬೇಕು, ಅದರಿಂದ ಅವ್ರನ್ನ ಕರೆದಿದ್ದೇವೆ ಸಭೆಗೆ, ಅವ್ರು ಕೆಟ್ಟದಾಗಿ ಭಾಷಣ ಮಾಡ್ತಾರೆ. ಅಮೋಘವಾದ ಭಾಷಣ ಮಾಡಿ ನಮ್ಮನ್ನೆಲ್ಲ ಸಂತೋಷಗೊಳಿಸಿದ್ದಕ್ಕಾಗಿ
ನಾವು ಜನ್ಮ ಜನ್ಮಕ್ಕೂ ಕೃತಜ್ಞರಾಗಿದ್ದೇವೆ ಅಂತೇವೆ. ಆ ನಾದದಲ್ಲಿ ಏನು ಮಾಧುರ್ಯ, ಅವರು ಮರುಳಾಗ್ಬಿಡ್ತಾರೆ. ಒಂದು ಸ್ವಲ್ಪ 1,000 ಕೊಡೋದು 2,000 ಕೊಟ್ಬಿಡ್ತಾರೆ ಡೊನೇಷನ್. ಅಂದ್ರೆ ಇದು ನಮ್ಮ ಭಾವನೆಗಳನ್ನ ನಾದದ ಮೂಲಕ ಮುಚ್ಚಿಟ್ಟು ಸುಳ್ಳು ಹೇಳಲಿಕ್ಕಾಗತ್ತೆ, ಅಥವಾ ನಿಜವಾದ ಸತ್ಯವನ್ನು ನಾದದ ಮೂಲಕ ಎಕ್ಸ್ಪ್ರೆಸ್ ಮಾಡ್ಲಿಕ್ಕಾಗತ್ತೆ. ಅದರಿಂದ ಸರ್ವೇ ಘೋಷಾಹ ಅಂದ್ರು ವೇದದಲ್ಲಿ. ಬರೇ ಭಾಷೆಯ ಶಬ್ದ ಅಲ್ಲ, ಎಲ್ಲ ನಾದಗಳು ಮನುಷ್ಯನ ಬಾಯಿಂದ ಬರುವ ನಾದ ಅಲ್ಲ, ಪ್ರಕೃತಿಯ ಎಲ್ಲ ನಾದವು ಅದು ಭಗವಂತನ ಗುಣಗಾನ ಮಾಡುತ್ತೆ. ಅದರಿಂದ ಶಬ್ದ ಖೇ, ಭಗವಂತ ಆಕಾಶವನ್ನು ಸೃಷ್ಟಿ ಮಾಡಿದ. ಆಕಾಶದಲ್ಲಿ ಆಕಾಶ ಶಬ್ದವಾಚ್ಯನಾಗಿ ಕೂತ. ಆ ಆಕಾಶದಲ್ಲಿ ಶಬ್ದವನ್ನು ಸೃಷ್ಟಿ ಮಾಡಿದ. ಅನಂತ ಶಬ್ದಗಳು, ಅನಂತ ನಾದಗಳು, ಅದರಲ್ಲಿ ಶಬ್ದ ವಾಚ್ಯನಾಗಿ, ಶಬ್ದದಿಂದ ನಾದ ಹೊರಡಿಸಿ ಶಬ್ದ ವಾಚ್ಯನಾಗಿ ಶಬ್ದದಲ್ಲಿ ಕೂತ. ಅನಂತ ಅನುಭವಗಳನ್ನ ಶಬ್ದದ ಮೂಲಕ ಕೊಟ್ಟ. ಆಮೇಲೆ ಪೌರುಷಂ ನೃಷು, ಅಲ್ಲಿಂದ ಆ ಶಬ್ದಗಳನ್ನ ಉಚ್ಚರಿಸುವ ತಾಕತ್ತು ಪೌರುಷ. ಇದು ಬೇರೆ ಬೇರೆ ಆಯಾಮ ಇದೆ. ನಿನ್ನೆ ಹೇಳಿದಕ್ಕೆ ಬರೋಣ. ನೃಷು ಮನುಷ್ಯಲ್ಲಿ, ನರರು ಅಂದ್ರೆ ಗಂಡಸರು ಅಂತ ಅರ್ಥ ಅಲ್ಲ ಇಲ್ಲಿ, ನರರು ಮತ್ತು ನಾರಿಯರು ಎಲ್ಲ ಮನುಷ್ಯರು. ಮನುಷ್ಯರಲ್ಲಿ ಪೌರುಷಂ ಅಂದರೆ ಆ ಶಬ್ದವನ್ನ ಉಚ್ಚರಿಸುವ ತಾಕತ್ತು ಕೊಟ್ಟ. ಬೇರೆ ಯಾರಿಗೂ ಕೊಟ್ಟಿಲ್ಲ. ಪ್ರಾಣಿಗಳಿಗೆ ಅನಂತ ಶಬ್ದಗಳು, ಆ ಶಬ್ದಗಳನ್ನು ಗ್ರಹಿಸಿ ಅದನ್ನ ರಿಪ್ರೊಡ್ಯೂಸ್ ಮಾಡ್ತಕ್ಕ, ನಾದವನ್ನ ರಿಪ್ರೊಡ್ಯೂಸ್ ಮಾಡ್ತಕ್ಕ. ಎಷ್ಟು ವಿಚಿತ್ರ ಅದು. ಕೆಲವು ಶುದ್ಧವಾದ ಸ್ವರದಲ್ಲಿ ಹಾಡುವವರ ನಾದ ಕೇಳಿಬಿಟ್ರೆ ವಿಸ್ಮಯ ಆಗಿಬಿಡುತ್ತೆ. ಅದು ಕಂಠದಿಂದ ಹೇಗೆ ಬರುತ್ತೆ ಆ ನಾದ, ಇಷ್ಟು ಸ್ವಚ್ಛ, ಒಂದು ಚೂರು ಅಪಸ್ವರ ಹೊರಡದೆ ಕಂಠದಿಂದ ನಾದ ಹೇಗೆ ಬರುತ್ತೆ ಅಂತ ವಿಸ್ಮಯ ಆಗ್ಬಿಡುತ್ತೆ. ಅದು ಯಾರು ಕೊಟ್ಟವ? ವೇದಾನಾಂ ಸಾಮವೇದೋಸ್ಮಿ, ಅವನು ಕೊಟ್ಟ. ಪೌರುಷಂ ಅಂದ್ರೆ ಅದು, ಪೌರುಷ ಅಂದ್ರೆ ತಾಕತ್ತು. ಪುರುಷ ಅಂದ್ರೆ ದೇಹದಲ್ಲಿ ಇರತಕ್ಕ ಜೀವ, ಮನುಷ್ಯ ಶರೀರದಲ್ಲಿ ಇರತಕ್ಕ ಜೀವ. ಮನುಷ್ಯ ಶರೀರದಲ್ಲಿರತಕ್ಕ ಜೀವದಲ್ಲಿ ಇರತಕ್ಕಂಥ ಅಪೂರ್ವ ಶಕ್ತಿಗೆ ಪೌರುಷ ಅನ್ನೋದು. ಆದ್ರಿಂದ ಪೌರುಷ ಅಂದ್ರೆ ದೇಹ ಬಲ ಅನ್ನೋದೊಂದು ಅರ್ಥ ಆಯ್ತಲ್ಲ. ಮನುಷ್ಯ ಶರೀರದಿಂದ ನಾವು ತೋರಿಸ್ತಕ್ಕಂಥ ಬೇರೆ ಪ್ರಾಣಿಗಳಲ್ಲಿರದ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಎಲ್ಲವೂ ಪೌರುಷ. ಇದು ಹೆಣ್ಣಿನಲ್ಲಿಯೂ ಒಂದು ಪೌರುಷ ಇದೆ. ಯಾವುದು? ಹಾಡುವ ಪೌರುಷ. ಪೌರುಷ ಅಂದ್ರೆ ಮನುಷ್ಯ ಶರೀರದಲ್ಲಿರುವ ತಾಕತ್ತು, ಶಕ್ತಿ ವಿಶೇಷ. ಅದು ಎಲ್ಲಿಂದ ಬಂತು? ಆ ಶಬ್ದವನ್ನ ಉಚ್ಚರಿಸುವ, ಅದರಿಂದ ಅಪೂರ್ವವಾದ ಭಾವನೆಗಳನ್ನ ನಾದದ ಮೂಲಕ, ಸಂಗೀತದ ಮೂಲಕ ಜನರನ್ನ ಮುಗ್ಧಗೊಳಿಸುವ ಶಕ್ತಿ ಒಂದು ನಾಲಿಗೆಗೆ ಎಲ್ಲಿಂದ ಬಂತು? ಒಂದು ಕಂಠಕ್ಕೆ ಎಲ್ಲಿಂದ ಬಂತು? ಇದು ಒಂದು ಮುಖ. ಅದರ ಮೂಲಕ ಪೌರುಷಂ. ಪೌರುಷ ಅಂದ್ರೆ ಏನು ಗೊತ್ತಾ? ಪುರುಸರಣ ಶಕ್ತಿ. ಪುರು ಅಂದ್ರೆ ದೊಡ್ಡದಾಗಿರತಕ್ಕಂಥದ್ದು. ಪುರು ಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನಾತ್ ಪುರುಷ ಸ್ಮೃತ. ಭಗವಂತನನ್ನು ತಿಳಿಯುವ ಶಕ್ತಿ ಪೌರುಷ, ನಿಜವಾದ ಪೌರುಷ ಅದು. ಸುಮ್ಮನೆ ಎಲ್ಲೋ ಅಖಾಡದಲ್ಲಿ 4 ಜನರನ್ನ ಅಡ್ಡ ಬೀಳಿಸಿ ನೆಲಕ್ಕೆ ಬೀಳಿಸಿ ತಾನು ಗೆದ್ದೆ ಅಂತ ತೊಡೆ ತಟ್ಟಿಕೊಳ್ಳೋದು, ತೋಳು ತಟ್ಟಿಕೊಳ್ಳೋದು ಪೌರುಷ ಅಲ್ಲ. ನಿಜವಾದ ಪುರುಷನ ಕ್ವಾಲಿಟಿ ಅಂದ್ರೆ ಭಗವಂತನನ್ನು ತಿಳಿಯುವ ಶಕ್ತಿ. ಅದು ನಿಜವಾದ ಪೌರುಷ. ಅದು ಮನುಷ್ಯರಿಗೆ ಆ ಶಕ್ತಿ ಕೊಟ್ಟ ಭಗವಂತ. ನೃಷು ಪೌರುಷಂ. ಅದು ಯಾವುದರ ಮೂಲಕ? ಶಬ್ದದ ಮೂಲಕ. ಯಾವುದು ಶಬ್ದದಿಂದ ತಿಳಿಯಲಿಕ್ಕೆ ಸಾಧ್ಯವಿಲ್ಲವೋ ಆ ವಸ್ತುವನ್ನು ಶಬ್ದದ ಮೂಲಕವೇ ತಿಳಿಯುವ ಶಕ್ತಿ ಕೊಟ್ಟು ಭಗವಂತನನ್ನು ತಿಳಿಯುವ ಪೌರುಷವನ್ನು ಮನುಷ್ಯರಲ್ಲಿ ಕೊಟ್ಟ. ಇನ್ನು ಯಾವ ಪ್ರಾಣಿಗೂ ಭಗವಂತನನ್ನು ತಿಳಿಯುವ ಶಕ್ತಿ ಇಲ್ಲ. ಅಂದ್ರೆ ಅಲ್ಲಿ ಜ್ಞಾನದ ಶಕ್ತಿ, ನಾದದ ಶಕ್ತಿ, ಆಮೇಲೆ ಪರಂಬಿಷಹತೆಯಸ್ತು ಪುರುಷ. ಎಂಥ ಎದುರಾಳಿಯನ್ನು ನಿಗ್ರಹ ಮಾಡಿ ಬಗ್ಗು ಬಡಿಯುವ ತಾಕತ್ತು ಪೌರುಷ. ಆನೆ ಅಂಥ ಪ್ರಾಣಿಯನ್ನು ಆನೆ ಮನಸ್ಸು ಮಾಡಿದ್ರೆ ಇವನು ಎಲ್ಲಿರ್ತಾನೆ? ಇವನು ಪಾಪ, ಇವನ ಶಕ್ತಿ ಏನು ಅಂತ ಗೊತ್ತಿಲ್ಲದೆ ಇವನು ಹೇಳಿದ ಹಾಗೆ ಕುಣಿಯುವಷ್ಟು ತಾಕತ್ತು ಇವನಿಗೆ ಕೊಟ್ಟುಬಿಟ್ಟಲ್ಲ ಭಗವಂತ. ಪೌರುಷ ಅಂದ್ರೆ ಇನ್ನು ಎದುರಾಳಿಯ ಎಲ್ಲ ಬಲವನ್ನು ಬಗ್ಗು ಬಡಿದು ನಿಯಂತ್ರಿಸುವ ತಾಕತ್ತು ಅದು ಮನುಷ್ಯನಿಗೆ ಕೊಟ್ಟ. ಆನೆ, ಸಿಂಹ, ಅವನಿಂದ ಬಲಿಷ್ಠವಾದ ಪ್ರಾಣಿಗಳನ್ನೆಲ್ಲ ಅವನು ಕುಣಿಸ್ತಾನೆ ಮೂಗುದಾರ ಹಾಕಿ. ಅಂಥ ಹೋಗ್ಕೊಳ್ಳಿ, ಯುದ್ಧದಲ್ಲಿ ಆದ ಯುದ್ಧದಲ್ಲಿ ಶತ್ರುಗಳನ್ನ, ಅವನು ಮನುಷ್ಯ ಇವನು ಮನುಷ್ಯ, ಅದು ಹೋಗ್ಕೊಳ್ಳಿ. ಒಬ್ಬ ಪುರುಷ ಲಕ್ಷಾಂತರ ಪುರುಷರಿಗೆ ದೊರೆಯಾಗಿ ಸಿಂಹಾಸನದಲ್ಲಿ ಕೂಡ್ತಾನೆ. ಸಿಂಹಾಸನ ಅಂತ ಬೇಡ, ಇನ್ಯಾವುದೋ ಒಂದು ಕುರ್ಚಿ,
ಚೀಫ್ ಮಿನಿಸ್ಟರು, ಪ್ರೈಮ್ ಮಿನಿಸ್ಟರು, ಪ್ರೆಸಿಡೆಂಟು, ಏನೋ ಅದೊಂದು ಕುರ್ಚಿ ತಾನೆ. ಅವರು ಮನುಷ್ಯರೇ ತಾನೆ. ಅಲ್ಲ, ಇನ್ಯಾರೋ ಒಬ್ಬ ಲಕ್ಷಾಂತರ ಮಂದಿಗೆ ಅವನು ಪ್ರೆಸಿಡೆಂಟು, ಅವನು ಪ್ರೈಮ್ ಮಿನಿಸ್ಟರು, ಅವನು ಚೀಫ್ ಮಿನಿಸ್ಟರು, ಅವರು ಹೇಳಿದಾಗ ಕುಣಿಯುವಂತಹ ಲಕ್ಷಾಂತರ ಕುರಿಗಳು. ಈ ಒಬ್ಬ ಪುರುಷನಿಗೆ ಲಕ್ಷಾಂತರ ಪುರುಷರನ್ನು ನಿಯಂತ್ರಿಸುವ ಪೌರುಷ ಕೊಟ್ಟ. ಪ್ರಾಣಿಗಳನ್ನಷ್ಟೇ ಅಲ್ಲ, ಮನುಷ್ಯರನ್ನು ಕುಣಿಸುವ ಪೌರುಷ. ಇದೆಲ್ಲ ಬೇರೆ ಯಾವ ಪ್ರಾಣಿಗಳಿಗೂ ಕೊಟ್ಟಿಲ್ಲ ಭಗವಂತ. ಪೌರುಷಂ, ಇದು ಪೌರುಷದ ಬೇರೆ ಬೇರೆ ಆಯಾಮಗಳು. ಆಮೇಲೆ ಪುರುಷ ಅಂದರೆ ಗಂಡು ಅಂತ ಇಟ್ಟುಕೊಂಡ್ರೆ, ಪೌರುಷಂ ಹೆಣ್ಣಿನಲ್ಲಿ ಇಲ್ಲದಂಥ ಕೆಲವು ಪೌರುಷ ಗಂಡಿಗೆ ಕೊಟ್ಟ. ಪ್ರಕೃತಿ ಸಹಜವಾದ್ದು. ಗಂಡಿನಲ್ಲಿ ಇರತಕ್ಕಂತಹ ಕೆಲವು ವಿಷಯಗಳು ಹೆಣ್ಣಿನಲ್ಲಿಲ್ಲ. ಹೆಣ್ಣಿಗೆ ಯಾವ ಶಕ್ತಿ ಇದೆಯೋ ಅದು ಗಂಡಿಗೆ ಇಲ್ಲ. ಅದರಿಂದ ಯಾವುದೇ ಒಂದನ್ನು ನಾವು ದೊಡ್ಡದು ಸಣ್ಣದು ಮಾಡುವ ಪ್ರಶ್ನೆ ಅಲ್ಲ. ಇವಾಗ ಹೆಣ್ಣು ಕೆಲವು ವಿಷಯದಲ್ಲಿ ಆಕೆ ಅಬಲೆ ಅಂತ, ಅದನ್ನೇ ಪೌರುಷ ಅಂದ್ರೆ ಬಲ. ಹೆಣ್ಣು ದುರ್ಬಲಳಾದಲ್ಲಿ ಆಕೆಯನ್ನು ರಕ್ಷಣೆ ಮಾಡತಕ್ಕಂಥ ಬಲ ಗಂಡಿಗೆ ಕೊಟ್ಟ. ಅದರಿಂದ ಅಲ್ಲಿ ಪುರುಷ ಅಂದ್ರೆ ಗಂಡಸು ಅಂತ ಇಟ್ಕೊಂಡ್ರೆ ಇನ್ನೊಂದು. ಹೀಗೆ ನಾನಾ ವಿಧವಾದ ಪೌರುಷವನ್ನ ಮನುಷ್ಯರಲ್ಲಿ ತುಂಬಿದವನು. ಅವರಲ್ಲಿ ಪೌರುಷ ಶಬ್ದ ವಾಚ್ಯನಾಗಿ, ಪೌರುಷ ಭಗವಂತನು ಪೌರುಷ. ಯಾಕೆ? ಪುರುಷ ಸೂಕ್ತ ಪ್ರತಿಪಾದ್ಯ ಅವನು, ಪುರುಷರಲ್ಲಿ ಇರುವವನು. ಪೌರುಷ ಶಬ್ದ ವಾಚ್ಯನಾಗಿ ಮನುಷ್ಯರ ಬಹುವಿಧ ಪೌರುಷದಲ್ಲಿ ತುಂಬಿರ್ತಕ್ಕಂಥ ನಾನು ಪೌರುಷಂ ನರುಷು. ಹೀಗೆ ಭಗವಂತನ ವಿಭೂತಿ ಎಲ್ಲೆಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಬಹಳ ವಿಚಿತ್ರವಾದ ರೀತಿಯಲ್ಲಿ ಕೃಷ್ಣ ಹೇಳಿದ. ಆ ಒಂದು ಶ್ಲೋಕವನ್ನೇ ನಾವು 2 ದಿವಸ ನೋಡಿದೆವು. ನಿನ್ನೆ ನಮ್ಮ ಹುಡುಗರು ಅದು ಪ್ರಣವದ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ರಿ ಆಚಾರ್ಯ ಅಂದರು. ಕಡೆ ನನ್ನಿಂದ ಹೇಳೋದಕ್ಕೆ ಅಡ್ಡಿ ಇಲ್ಲ, ಭಗವದ್ಗೀತೆ ಮುಗಿಯೋದಿಲ್ಲ ಅಷ್ಟೇ. ಕಡೆ ಒಂದು ಶ್ಲೋಕವೇ ಆಗತ್ತೆ ಈ ಬಾರಿ ಪೂರ್ತಿ. ಅದನ್ನು ಎಷ್ಟು ಹೇಳಿದ್ರೆ ಅಷ್ಟು ಬಗದಷ್ಟು ವಿಷಯ ಇದೆ ಅದರಲ್ಲಿ. ಅದನ್ನ ಸಾಕಷ್ಟು ಹೇಳಿದ್ದೆ. ಅದು ನಮ್ಮ ಒಬ್ಬರು ಅವಧೂತರು ಒಮ್ಮೆ ಒಂದು ಮಾತು ಹೇಳಿದ್ದು. ಈಗೇನೋ ಒಂದು ಉಪನಿಷತ್ತಿನ ಬಗ್ಗೆ ಎಲ್ಲ ಒಂದು ಕಡೆ ಮಾತಾಡಿದೆ. ಮಾರನೇ ದಿವಸ ಉಪನ್ಯಾಸಕ್ಕೆ ಹೊರಡುವಾಗ ಅವ್ರು ನನ್ನ ಕೋಣೆಯಲ್ಲೇ ಕೂತಿದ್ರು. ಅವರೊಬ್ರು ಅವಧೂತ ಯೋಗಿಗಳೊಬ್ರು. ಹೋಗೋಣ ಅಂತಂದೆ. ಅವರು ಎಲ್ಲಿಗೆ ಅಂತ ಕೇಳಿದರು. ಅಲ್ಲ, ಅಲ್ಲಿ ಉಪನ್ಯಾಸಕ್ಕಾಯ್ತಲ್ಲ, ಉಪನ್ಯಾಸಕ್ಕೆ ನಾವು ಬರಬೇಕಾ ಅಂತ ಕೇಳಿದರು. ಏನೋ ಉಪನ್ಯಾಸದ ಆಸಕ್ತಿ ಇಲ್ಲ ಏನೋ ಅಂತ ನಿಮ್ಗೆ ಅರ್ಥ ಕೇಳೋರಿಗೆ. ಅವ್ರು ಏನು ಹೇಳಿದ್ರು ಗೊತ್ತಾ? ನಿನ್ನೆ ನೀವು ಹೇಳಿದ್ರಿ ಅಲ್ವ ಒಂದು ವಿಷಯ, ನಿನ್ನೆ ನೀವು ಉಪನಿಷತ್ನಲ್ಲಿ ಏನು ವಿಷಯ ಹೇಳಿದ್ರೋ ಅದು ಒಂದು ಜನ್ಮಕ್ಕೆ ಸಾಕು, ಇವತ್ತು ಪುನಃ ಕೇಳಬೇಕು ಅಂತ ಕೇಳಿದ್ರು. ಅದು ಒಂದು ಜನ್ಮಕ್ಕೆ ಮನನಕ್ಕೆ ಸಾಕು, ಇವತ್ತು ಪುನಃ ಕೇಳಬೇಕಾ? ಇನ್ನೊಂದು ಜನ್ಮ ಹಚ್ಚಿ ಬರಬೇಕು ಅದನ್ನ ಪೂರ್ತಿ ಮನ್ನ ಮಾಡಬೇಕಾದ್ರೆ. ಒಂದು ಜನ್ಮಕ್ಕೆ ಬೇಕಾಗುವಷ್ಟು ನಿನ್ನೆ ಒಂದು ದಿವಸ ಹೇಳಿಬಿಟ್ರಿ ಅಂತ ಹೇಳಿ. ಅದಕ್ಕೆ ನಾನು ಭಾಷೆ ಉಪನಿಷತ್ತಿಗೆ ಅಲ್ರಿ, ಅಲ್ಲಿ ಮೊದಲು ಉಪನಿಷತ್ತು ಉಪನ್ಯಾಸ ಆಗೋ ಮುಂಚೆ ಕಾಫಿ ತಿಂಡಿ ರೆಡಿ ಮಾಡಿದ್ದಾರೆ. ಕಾಫಿಗೋ ಹಾಗಾದ್ರೆ ಹೋಗೋಣ. ಹೀಗೆ ತಮಾಷೆಗೆ ಬಂದರು. ಯಾಕೆಂದ್ರೆ ಒಂದು ಸಂಗತಿ, ಅದನ್ನು ಒಂದು ವೇದಾಂತದ ಒಂದು ವಾಕ್ಯ ಇಟ್ಕೊಂಡು ಒಂದು ಜನ್ಮ ಮನನ ಮಾಡಬಹುದು. ಅಂಥ ಒಂದು ಭಗವದ್ಗೀತೆಯ ಒಂದು ಅಪೂರ್ವವಾದ ಒಂದು ಪೀಸನ್ನ ನಾವು ಸಾಕಷ್ಟು ವಿಸ್ತಾರವಾಗಿ 2 ದಿವಸ ನೋಡಿದ್ದೇವೆ. ಮತ್ತೆ ನಾಳೆ ಮುಂದಿನ ಶ್ಲೋಕಕ್ಕೆ ಖಂಡಿತವಾಗಿ ಪ್ರವೇಶ ಮಾಡೋಣ. ಇವತ್ತು